ಕೆಎಲ್ಇ ಸಂಸ್ಥೆಯ ಶ್ರೀಮತಿ ಶಾರದಾದೇವಿ ಗೋರೆ ಪ್ರೌಢಶಾಲೆ ಅಂಕಲಿ ಇವರಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದು ವಿಜ್ಞಾನದ ಮಾರ್ಗದರ್ಶನ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ವಿಜ್ಞಾನದಲ್ಲಿ ಭೌತಶಾಸ್ತ್ರಗಳಿರುವಂತಹ ಒಂದು ಮಹತ್ವವಾದಂತಹ ಒಂದು ಅಭ್ಯಾಸ ಯಾವ್ದಪ್ಪ ಅಂದ್ರೆ ವಿದ್ಯುತ್ ಶಕ್ತಿ. ಈ ಪಾಠದ ಬಗ್ಗೆ ನಾವು ಏನು ನೋಡಿದ್ರೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ವಿದ್ಯುತ್ ಶಕ್ತಿ ಪಾಠದಲ್ಲಿ ಮೊದಲನೇದಾಗಿ ನಮಗೆ ಬರುವಂತಹ ಅಂಶ ಯಾವ್ದಪ್ಪ ಅಂತ ಕೇಳಿದ್ರೆ ವಿದ್ಯುತ್ ಪ್ರವಾಹ ಅಂತ ಹೇಳಿ ಬರ್ತದೆ. ವಿದ್ಯುತ್ ಪ್ರವಾಹ. ಈ ವಿದ್ಯುತ್ ಪ್ರವಾಹದ ಒಂದು ಸಂಕೇತ ಯಾವುದು? ವಿದ್ಯುತ್ ಪ್ರವಾಹದ ಸಂಕೇತ ಯಾವುದು ಅಂತ ಕೇಳಿದ್ರೆ ಇದರ ಸಂಕೇತ ಐ, ಕ್ಯಾಪಿಟಲ್ ಐ ಅಂತ ಮಾಡೋದ್ರಿಂದ ಸೂಚಿಸ್ತಾರೆ. ಹಾಗೆ ವಿದ್ಯುತ್ ಪ್ರವಾಹವನ್ನು ಯಾವ ತರ ಹೇಳ್ತೇವಪ್ಪ ಅಂತಂದ್ರೆ ಡೆಫಿನೇಷನ್ ಅಲ್ಲಿ ಒಂದು ವಾಹಕದ ಅಡ್ಡ ಕೊಯ್ತದ ಮೂಲಕ ಟಿ ಸಮಯದಲ್ಲಿ ಕ್ಯೂ ಆವೇಶಗಳು ಚಲಿಸಿದಾಗ ಅದರಲ್ಲಿ ಚಲಿಸುವಂತ ವಿದ್ಯುತ್ ಪ್ರವಾಹ ಎಷ್ಟಪ್ಪ ಅಂದ್ರೆ ಐ ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ. ಇದಕ್ಕೊಂದು ಸೂತ್ರ ಬರ್ತದೆ. ಏನಪ್ಪಾ ಅಂತ ಕೇಳಿದ್ರೆ ಐ ಈಸ್ ಈಕ್ವಲ್ ಟು ಏನಪ್ಪಾ ಕ್ಯೂ ಬೈ ಟಿ. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಇಲ್ಲಿ ಕ್ಯೂ ಅಂದ್ರೆ ಏನು ಅಂತ ಕೇಳಿದ್ರೆ ಕ್ಯೂ ಅಂದ್ರೆ ಏನಪ್ಪಾ ವಿದ್ಯುತ್ ಆವೇಶ. ಆಮೇಲೆ ನೆಕ್ಸ್ಟ್ ಟಿ ಅಂದ್ರೆ ಒಂದು ಕಾಲ ಅಥವಾ ಸಮಯ ಅಂತ ಮಾಡ್ತೀವಿ ಹೇಳ್ತೀವಿ. ಟಿ ಸಮಯದಲ್ಲಿ ಕ್ಯೂ ಪ್ರಮಾಣದ ವಿದ್ಯುತ್ ಆವೇಶಗಳು ಚಲಿಸಿದಾಗ ಅದರಲ್ಲಿ ಹರಿಯುವಂತ ವಿದ್ಯುತ್ ಪ್ರವಾಹ ಎಂಬುದರೆ ಐ ಅಂತ ಮಾಡ್ತೀವಿ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇದರ ಒಂದು ಎಸ್ಐ ಏಕಮಾನ ಅಂತ ಬರ್ತದೆ. ಎಸ್ಐ ಏಕಮಾನ. ಇದರ ಒಂದು ಎಸ್ಐ ಏಕಮಾನ ಯಾವುದು? ಎಸ್ಐ ಏಕಮಾನ ಆಂಪಿಯರ್ ಅಂತ ಹೇಳ್ತಾರೆ. ಇದನ್ನ ಸೂಚಿಸಬೇಕಾದ್ರೆ ಕ್ಯಾಪಿಟಲ್ ಎ ಅಂತ ಸೂಚಿಸಬೇಕು. ಕ್ಯಾಪಿಟಲ್ ಎ. ಹಾಗೆ ಕ್ಯಾಪಿಟಲ್ ಎ ಅಂದ್ರೆ ಏನು ಅಂತ ಕೇಳಿದ್ರೆ ಆಂಪಿಯರ್ ಅಂತ ಮಾಡ್ತೀವಿ ಹೇಳ್ತೀವಿ. ಇದನ್ನು ಗೊತ್ತಿರಬೇಕಾದಂತ ಒಂದು ಅಂಶ. ವಿದ್ಯುತ್ ಪ್ರವಾಹದ ಎಸ್ಐ ಮಾನ ಯಾವುದು ಅಂತ ಕೇಳಿದ್ರೆ ಆಂಪಿಯರ್. ಇಷ್ಟೇನಪ್ಪ ಅಂದ್ರೆ ವಿದ್ಯುತ್ ಪ್ರವಾಹ ಆಯ್ತು. ಇನ್ನು ವಿದ್ಯುತ್ ಪ್ರವಾಹ ನೆಕ್ಸ್ಟ್ ಬರೋದು ಮತ್ತೊಂದು ಅಂಶ ಯಾವುದು? ನಾವು ವಿದ್ಯುತ್ ಪ್ರವಾಹದಲ್ಲಿ ನೆಕ್ಸ್ಟ್ ಅಂಶ ಯಾವುದು ಅಂತ ಕೇಳಿದ್ರೆ ವಿಭವಾಂತರ ಅಂತ ಬರ್ತದೆ. ವಿಭವಾಂತರ ವೋಲ್ಟೇಜ್ ಅಂತ ಹೇಳ್ತಾರಲ್ಲ, ವೋಲ್ಟೇಜ್ ಅದೇ ವಿಭವಾಂತರ. ಇದರ ಒಂದು ಸಂಕೇತ ಯಾವುದು ಅಂತ ಕೇಳಿದ್ರೆ ವಿ. ಸಂಕೇತ ಯಾವುದು? ವಿ. ಇದನ್ನ ಇಂಗ್ಲಿಷ್ ನಲ್ಲಿ ವೋಲ್ಟೇಜ್ ಅಂತ ಮಾಡ್ತಾರೆ ಕರೀತಾರೆ. ಹಾಗಾದ್ರೆ ಈ ವಿಭವಾಂತರ ಅಂದ್ರೆ ಏನು ಅಂತ ಕೇಳಿದ್ರೆ ವಿಭವಾಂತರ ಅಂದ್ರೆ ಏನು? ಒಂದು ಯಾವುದೇ ಒಂದು ತಂತಿಯಲ್ಲಿ ಯಾವುದೇ ಒಂದು ವಾಹಕ ತಂತಿ, ಈ ತಂತಿಯ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಏನಪ್ಪ ಅಂದ್ರೆ ಕ್ಯೂ ಆವೇಶಗಳು ಚಲಿಸಿದಾಗ ಯಾಕಂದ್ರೆ ಅಂತಂದ್ರೆ ನೋಡ್ರಿ ಒಂದು ಮಂಡಲದಲ್ಲಿ ಅಂತಂದ್ರೆ ಒಂದು ಏಕಮಾನ ಆವೇಶ ಒಂದು ತುದಿಯಿಂದ ಇನ್ನೊಂದು ತುದಿಗೆ ತರುವಲ್ಲಿ ಆಗುವಂತಹ ಕೆಲಸವನ್ನು ಏನ್ ಮಾಡ್ತೀವಿ ಇಲ್ಲಿ ನಾವು ಈ ಒಂದು ವಿಭವಾಂತರ ಮಾಡ್ತೀವಿ ಕರಿತೀವಿ. ಒಂದು ಏಕಮಾನ ಆವೇಶ ಕ್ಯೂ ಅನ್ನು ವಾಹಕದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ತರುವಲ್ಲಿ ಆಗುವಂತಹ ಕೆಲಸ ಇದಕ್ಕೆ ವಿಭವಾಂತರ ಮಾಡ್ತೀವಿ ಕರಿತೀವಿ. ಇದನ್ನ ನಾವು V is equal to ಏನಂದ್ರೆ W by Q ಅಂತ ಏನ್ ಸೂಚಿಸ್ತೀವಿ. W by Q. ಇಲ್ಲಿ W ಅಂದ್ರೆ ಏನು ಅಂತ ಕೇಳಿದ್ರೆ ಕೆಲಸ, ವರ್ಕ್ ಅಂತ ಏನ್ ಮಾಡ್ತೀವಿ ಹೇಳ್ತೀವಿ. ನೆಕ್ಸ್ಟ್ Q ಅಂದ್ರೆ ಆವೇಶ. ಆಮೇಲೆ ಇದರ ಒಂದು ಎಸ್ಐ ಏಕಮಾನ. ಯಾವ ವಿಭವಾಂತರ ಎಸ್ಐ ಮಾನ ವೋಲ್ಟ್ ಅಂತ ಬರ್ತದ. ಅದನ್ನು ಕೂಡ V ಸೂಚಿಸ್ತವೆ. V ಅಂದ್ರೆ ಏನು? ವೋಲ್ಟ್. ಎಸ್ಐ ಮಾನ ಯಾವ್ದಪ್ಪ ಅಂದ್ರೆ ವೋಲ್ಟ್. ಇಷ್ಟು ನಮ್ಗೆ ಏನ್ ಬರ್ತದೆ ಬೇಸಿಕ್ ಆಗಿ ಗೊತ್ತಿರಬೇಕು. ಒಂದು ವಿದ್ಯುತ್ ಪ್ರವಾಹ, ಆಮೇಲೆ ನೆಕ್ಸ್ಟ್ ಮತ್ತೊಂದು ವಿಭವಾಂತರ. ಇಷ್ಟೇನಾಗಬೇಕು ನಮ್ಗೆ ಇಲ್ಲಿ ಗೊತ್ತಿರಬೇಕು. ಆಮೇಲೆ ಇದರ ಎಸ್ಐ ಮಾನಗಳು ಕೂಡ ಗೊತ್ತಿರಬೇಕು. ಇಷ್ಟ ಆದ ಕೂಡಲೇ ಇನ್ನು ನಾವು ಇದರಲ್ಲಿ ಕಲಿತಕ್ಕಂಥ ನೆಕ್ಸ್ಟ್ ಅಂಶ, ಮುಂದಿನ ಅಂಶ ಯಾವುದು ಅಂತ ಕೇಳಿದ್ರಿ ಈ ಒಂದು ವಿದ್ಯುತ್ ಮಂಡಲದಲ್ಲಿನ ಕೆಲವು ಸಾಂಪ್ರದಾಯಿಕ ಸಂಕೇತಗಳನ್ನು ನಾವು ನೋಡಬೇಕಿಲ್ಲಿ. ವಿದ್ಯುತ್ ಮಂಡಲದ ಸಾಂಪ್ರದಾಯಿಕ ಸಂಕೇತಗಳು. ನಾವು ನೋಡಬೇಕು. ಅವು ಯಾವ ಬರ್ತವು ಅಂತ ಕೇಳಿದ್ರಿ ಮೊದಲನೇದಾಗಿ ಸಾಂಪ್ರದಾಯಿಕ ಸಂಕೇತಗಳಲ್ಲಿ ಮೊದಲನೇದಾಗಿ ಬರುವಂತದ್ದು ಯಾವುದು ಅಂತ ಕೇಳಿದ್ರೆ ವಿದ್ಯುತ್ ಕೋಶ ಅಂತ ಬರ್ತದೆ. ವಿದ್ಯುತ್ ಕೋಶ ಇದನ್ನ ಇಂಗ್ಲಿಷ್ ಏನ್ ಕರಿತೀವಿ ಶೆಲ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಶೆಲ್. ಇದನ್ನ ನಾವು ಯಾವ ಸಂಕೇತದಿಂದ ಸೂಚಿಸ್ತೇವಪ್ಪ ಅಂದ್ರೆ ಶೆಲ್ ಅನ್ನ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಬ್ಯಾಕ್ಟೀರಿಯಾ ಸೂಚಿಸ್ತೇವಲ್ಲ ಅದೇ ರೀತಿಯಾಗಿ ಇದರಲ್ಲಿ ದೊಡ್ಡದಿದೆಯಲ್ಲ ಇದು ಪಾಸಿಟಿವ್, ಆಮೇಲೆ ಚಿಕ್ಕದು ನೆಗೆಟಿವ್. ಇದೇನಪ್ಪ ಅಂದ್ರೆ ವಿದ್ಯುತ್ ಕೋಶ. ಆಮೇಲೆ ನೆಕ್ಸ್ಟ್ ವಿದ್ಯುತ್ ಕೋಶ ಆದ್ಮೇಲೆ ಎರಡನೇ ನೋಡೋಣಪ್ಪ ಅಂತಂದ್ರೆ ಅಲ್ಲಿ ಶುಷ್ಕ ಕೋಶ ಅಂತ ಬರ್ತದ. ಶುಷ್ಕ ಕೋಶ ಅಥವಾ ಏನಂದ್ರೆ ಸಂಯೋಜಿಸಿದಂತಹ ವಿದ್ಯುತ್ ಕೋಶಗಳು. ಇವುಗಳು ಯಾವ ರೀತಿ ಬರ್ತಾವೆ ಸೇಮ್ ಇದೇ ರೀತಿ ಮಾಡಬೇಕು. ಈ ಒಂದು ಏನ್ ಮಾಡಿದ್ರೆ ಸಂಕೇತ ಏನ್ ಮಾಡಬೇಕನ್ನ ಸೂಚಿಸಬೇಕು. ಇದೇನಪ್ಪ ಅಂದ್ರೆ ಶುಷ್ಕ ಕೋಶ. ಈ ಶುಷ್ಕ ಕೋಶ ಮುಗಿದ ಕೂಡಲೇ ನೆಕ್ಸ್ಟ್ ಬರುವಂತದ್ದು ಯಾವ ಸಂಕೇತ ನೋಡಿ.
ಪ್ಲಗ್ ಕೀ ಅಂತ ಬರ್ತದ. ಪ್ಲಗ್ ಕೀ ಅದರಲ್ಲಿ ಎರಡಂತ ಪ್ಲಗ್ ಕೀಯಲ್ಲಿ ಒಂದು ತೆರೆದ ಮತ್ತೊಂದು ಮುಚ್ಚಿದ ಅಂತ ಬರ್ತದೆ. ಒಂದು ಆನ್ ಮತ್ತೊಂದು ಆಫ್. ಪ್ಲಗ್ ಕೀ ಇದರಲ್ಲಿ ನಾವು ಮೊದಲನೇ ನೋಡ್ತೀವಿ ತೆರೆದ ಪ್ಲಗ್ ಕೀ ಯಾವ ರೀತಿ ಇರೋದಪ್ಪ ಅಂತಂದ್ರೆ ಈ ರೀತಿಯಾಗಿ ತೆರೆದ ಪ್ಲಗ್ ಕೀಯನ್ನ ಈ ರೀತಿಯಾಗಿ ನಾವು ಮಾಡಬೇಕಂದ್ರೆ ತೋರಿಸಬೇಕು. ಇದ ಆದ್ಮೇಲೆ ನೆಕ್ಸ್ಟ್ ಬರೋದು ನಾವು ಮಾಡ್ತೀವಿ ಇದೇ ಪ್ಲಗ್ ಕೀಯಲ್ಲಿ ಮುಚ್ಚಿದ ಅಂತ ಬರ್ತದೆ. ಒಂದು ಪ್ಲಗ್ ಕೀಯಲ್ಲಿ ಮುಚ್ಚಿದ ಪ್ಲಗ್ ಕೀ ಮುಚ್ಚಿದ ಅಂದ್ರೆ ಅದರಲ್ಲಿ ಕರೆಂಟ್ ಆನ್ ಹೊಂಟಿದ ಅಂತ ಅದರಲ್ಲಿ ಅದನ್ನ ಯಾವ್ದು ತೋರಿಸಬೇಕಪ್ಪ ಅಂದ್ರೆ ಇದೇ ಸಂಕೇತದಲ್ಲಿ ಒಂದು ಬಿಂದುವನ್ನು ಇಡಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ಮುಚ್ಚಿದಂತಹ ಪ್ಲಗ್ ಕೀ ಆಗ್ತದ. ಇದ ಆದ್ಮೇಲೆ ನೆಕ್ಸ್ಟ್ ಐದನೇ ಬರುತ್ತೆ ತಂತಿಯ ಕೀಲು. ತಂತಿಯ ಕೀಲು ಅಂತ ಬರ್ತದೆ. ತಂತಿಯ ಕೀಲು. ಈ ತಂತಿಯ ಕೀಲನ್ನು ಯಾವ ರೀತಿ ತೋರಿಸ್ತೇವಪ್ಪ ಅಂದ್ರೆ ಈ ರೀತಿ ಇರುವಂತಹ ಒಂದು ತಂತಿಗೆ ಮತ್ತೊಂದು ಜೋಡಣೆಯನ್ನು ಮಾಡ್ತಾರಲ್ಲ ಇದು ತಂತಿಯ ಕೀಲು. ಈ ರೀತಿಯಾಗಿ ಮಾಡಬೇಕಂದ್ರೆ ನಾವಿಲ್ಲಿ ತೋರಿಸಬೇಕು. ಆಮೇಲೆ ನೆಕ್ಸ್ಟ್ ಆಮೇಲೆ ಬರುವಂತದ್ದು ಇನ್ನೊಂದು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅಂತ ಬರ್ತದೆ. ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅದನ್ನ ಯಾವ ತೋರಿಸಬೇಕಂದ್ರೆ ಇದು ನಮಗೆ ಸೇರ್ಪಡೆ ಆಗಿದೆ. ಬಟ್ ಸೇರ್ಪಡೆ ಇಲ್ಲದ ದಾಟಿದಂತ ತಂತಿ ಇಲ್ಲಿ ಒಂದು ತಂತಿ ಐತಿದೆ ಆಲ್ರೆಡಿ. ಇದರಲ್ಲಿ ನಾವು ಸೇರ್ಪಡೆ ಮಾಡಿದ್ರೆ ದಾಟಿಸ್ತೇವೆ. ನಾವು ಈ ರೀತಿಯಾಗಿ ಮಾಡೋದನ್ನ ತೋರಿಸಬೇಕು. ಇದು ಸೇರ್ಪಡೆ ಇಲ್ಲದೆ ದಾಟಿರುವಂತಹ ತಂತಿ. ಇದರ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಯಾವಪ್ಪ ಅಂದ್ರೆ ವಿದ್ಯುತ್ ರೋಧ ಅಂತ ಬರ್ತದೆ. ರೋಧವನ್ನ ಯಾವ ಸೂಚಿಸಬೇಕಪ್ಪ ಅಂತ ಕೇಳಿದ್ರೆ ಈ ರೀತಿಯಾಗಿ ರೋಧದ ಒಂದು ಚಿತ್ರ ಈ ರೀತಿಯಾಗಿ ಇಲ್ಲಿ ತೆಗಿಬೇಕು. ರೋಧಕ ನಾವು ಈ ರೀತಿಯಾಗಿ ತೋರಿಸಬೇಕು. ಇಷ್ಟ ಆದ್ಮೇಲೆ ನಾವ್ ನೆಕ್ಸ್ಟ್ ಬರ್ಬೇಕಂದ್ರೆ ಯಾವಪ್ಪ ಅಂತಂದ್ರೆ ಇದರ ಯಾವ ಕೇಳಿದ್ರೆ ರಿಯೋಸ್ಟಾಟ್ ಅಂತ ಬರ್ತದೆ. ರಿಯೋಸ್ಟಾಟ್ ಏನಂದ್ರೆ ಪರಿವರ್ತಿತ ರೋಧ. ಇದಕ್ಕೆ ನಾವು ರಿಯೋಸ್ಟಾಟ್ ಅಂತ ಕರಿತೀವಿ. ಏನಪ್ಪಾ ಅಂದ್ರೆ ರಿಯೋಸ್ಟಾಟ್. ಇದನ್ನ ಯಾವ ಸಂಸ್ಕೃತಿ ಇದೆ ಇರುವಂತಹ ಒಂದು ರೋಧ ಏನಿದೆಯಲ್ಲ ರೋಧಕ ಏನಿದೆಯಲ್ಲ ಈ ರೋಧಕಕ್ಕೆ ಏನ್ ಮಾಡ್ತಾರೆ ಒಂದು ಬಾಚಿನ ತೋರಿಸಬೇಕು. ಇದೇನಪ್ಪ ಅಂದ್ರೆ ಪರಿವರ್ತಿತ ರೋಧ. ಇದು ಪರಿವರ್ತಿತ ರೋಧ. ಇದು ಮುಂದಕ್ಕೆ ನೆಕ್ಸ್ಟ್ ಇದರಲ್ಲಿ ಬರುವಂತದ್ದು ಯಾವುದು ಅಂತ ಕೇಳಿದ್ರೆ ಅಮ್ಮೀಟರ್. ಅಮ್ಮೀಟರ್ ಅನ್ನು ಯಾವ್ದು ತೋರಿಸ್ಬೇಕಂದ್ರೆ ಇರುವಂತದ್ದು ಅಮ್ಮೀಟರ್. ಆಮೇಲೆ ನೆಕ್ಸ್ಟ್ ಇದಕ್ಕೆ ಏನ್ ಮಾಡಿದ್ರೆ ಎರಡು ಕನೆಕ್ಷನ್ಗಳು ಇದೇನೈತಿ ಇದು ಮೈನಸ್ ಇದು ಪ್ಲಸ್ ಅಂದ್ರೆ ಇದು ಪಾಸಿಟಿವ್ ನೆಗೆಟಿವ್ ಇದೆ ನಾವು ತೋರಿಸಬೇಕು. ಇದ ಆಮೇಲೆ ನೆಕ್ಸ್ಟ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಅಮ್ಮೀಟರ್ ಆದ್ಮೇಲೆ ವೋಲ್ಟ್ ಮೀಟರ್ ಅಂತ ಬರ್ತದ. ವೋಲ್ಟ್ ಮೀಟರ್ ಅನ್ನ ಏನಪ್ಪಾ ಅಂತಂದ್ರೆ ಇದೇ ರೀತಿ ಅಮ್ಮೀಟರ್ ಬಿ ಅಂತ ಸಿಂಬಲ್ ಬರಬೇಕು ಇಲ್ಲಿ. ನೆಕ್ಸ್ಟ್ ಇದು ಕೂಡ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎರಡು ಆವೇಶಗಳನ್ನ ಏನ್ ಮಾಡ್ತಾರೆ ಎರಡು ತುದಿಗಳನ್ನ ಹೊಂದಿರ್ತದೆ. ಇಷ್ಟು ಏನಪ್ಪಾ ಅಂತಂದ್ರೆ ನಾವಿಲ್ಲಿ ವಿದ್ಯುತ್ ಮಂಡಲದಲ್ಲಿನ ಸಾಂಪ್ರದಾಯಿಕ ಸಂಕೇತಗಳ ಬಗ್ಗೆ ಏನಾಯ್ತು ಆಯ್ತು. ಇದರಲ್ಲಿ ಕೊನೆಯಲ್ಲಿ ಬರೋದು ಯಾವಪ್ಪ ಅಂದ್ರೆ ವಿದ್ಯುತ್ ಬಲ್ಬ್ ಬರ್ತದೆ. ವಿದ್ಯುತ್ ಬಲ್ಬ್ ಈ ವಿದ್ಯುತ್ ಬಲ್ಬ್ ಯಾವ ತೋರಿಸಬೇಕು ಅಂದ್ರೆ ಚಿತ್ರಣವನ್ನ ಅಂತ ಕೇಳಿದ್ರೆ ಈ ರೀತಿಯಾಗಿ ಈ ಚಿತ್ರಣವನ್ನು ತೋರಿಸಬೇಕು. ಇದು ವಿದ್ಯುತ್ ಬಲ್ಬ್ ಅಂದ್ರೆ ಚಿತ್ರಣ. ಇನ್ನು ಇದರಲ್ಲಿ ಮುಂದೆ ಬರುವಂತಹ ಒಂದು ಪ್ರಮುಖ ಅಂಶ ಯಾವಪ್ಪ ಅಂತ ಕೇಳಿದ್ರೆ ಓಮ್ನ ನಿಯಮ ಅಂತ ಬರ್ತದ. ಓಮ್ಸ್ ಲಾ ಅಂತ ಕರೀತಾರೆ. ಓಮ್ನ ನಿಯಮ. ಈ ಓಮ್ನ ನಿಯಮವನ್ನ ಇದರ ಡೆಫಿನೇಷನ್ ನಾವು ಬೈಪಾಟ್ ಮಾಡಬಹುದು. ಯಾವ ರೀತಿ ನೆನಪಿಟ್ಕೊಳ್ಬೇಕು ಅಂತ ಕೇಳಿದ್ರೆ ಓಮ್ನ ನಿಯಮ ಅಂತ ಬಂದ್ಕೊಳ್ಳಿ ನೀವು ಕೆಲಸ ಮಾಡಿ ಫಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಎಷ್ಟು ನೆನಪಿಟ್ಕೊಂಡ್ರೆ ಸಾಕು ಇದರ ಡೆಫಿನೇಷನ್ ಪೂರ್ತಿಯಾಗಿ ಬರ್ತದ. ಇಲ್ಲಿ ಗೊತ್ತದಲ್ಲ ಇ ಅಂದ್ರೆ ಏನು ಐ ಅಂದ್ರೆ ಏನು ಗೊತ್ತದ. ಇಲ್ಲಿ ಫಿ ಅಂದ್ರೆ ಏನು ಅಂತ ಕೇಳಿದ್ರೆ ವಿಭವಾಂತರ, ಐ ಅಂದ್ರೆ ಏನು ವಿದ್ಯುತ್ ಪ್ರವಾಹ. ಇದರ ಡೆಫಿನೇಷನ್ ಅನ್ನು ನಾವು ಸ್ವಂತ ನಾವೇನ್ ಹೇಳಬೇಕು ಯಾವ ರೀತಿ ಅಂತ ಕೇಳಿದ್ರೆ ಓಮ್ನ ನಿಯಮ ಏನಂತದಪ್ಪ ಅಂದ್ರೆ ಒಂದು ವಾಹಕ ತಂತಿಯ ಎರಡು ತುದಿಗಳ ನಡುವಿನ ವಿಭವಾಂತರವು ವಿ. ಎರಡು ತುದಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹಕ್ಕೆ ಆಯ್ಗೆ ನೇರಾನುಪಾತದಲ್ಲಿರುತ್ತದೆ ಅಂತ ಮಾಡ್ತೀವಿ. ಎಷ್ಟು ನೋಡ್ಬೇಕು ವಿ ಇಸ್ ಡೈರೆಕ್ಟ್ ಪ್ರಪೋರ್ಷನಲ್ ಟು ಐ ಅಂತ ನೆನಪಿಟ್ಕೊಂಡ್ರೆ ಅದರ ಡೆಫಿನೇಷನ್ ನಾವು ಬರೆಯಲು ಬರ್ತದ. ಆಮೇಲೆ ನೆಕ್ಸ್ಟ್ ಇಲ್ಲ ಗೊತ್ತಿಲ್ಲ ವಿ ಇಸ್ ಡೈರೆಕ್ಟ್ ಪ್ರಪೋರ್ಷನಲ್ ಟು ಐ ಇಷ್ಟು ನೆನಪಿಟ್ಕೊಂಡ ಮೇಲೆ ಇದರ ಮೇಲೆ ಒಂದು ಸೂತ್ರ ಬರ್ತದ. ಇನ್ನೇನಾಗ್ತದೆ ಇದು ಅನುಪಾತೀಯ ಸ್ಥಿರಾಂಕವನ್ನು ತೆಗಿಬೇಕಾದ್ರೆ ಇಲ್ಲಿ ನಾವು ಸ್ಥಿರಾಂಕವನ್ನು ಕೊಡಬೇಕು.
ಹಾಗಾದ್ರೆ V is equal to I into R ಅಂತ ಬರ್ತದ. I into R ಇಲ್ಲಿ ಹೊಸ ಕಾನ್ಸೆಪ್ಟ್ ಗೊತ್ತಿಲ್ಲ ನಮಗೆ. ಯಾವುದು ಅಂತ ಕೇಳಿದ್ರೆ R ಅಂತ ಹೊಸ ಕಾನ್ಸೆಪ್ಟ್ ಗೊತ್ತಿಲ್ಲ. ಹಾಗಾದ್ರೆ R ಅಂದ್ರೆ ಏನು ಅಂತ ಕೇಳಿದ್ರೆ R ಅಂದ್ರೆ ಇದಕ್ಕೆ ನಾವು ಮೊದಲನೇದಾಗಿ ಸ್ಥಿರಾಂಕ ಅಂತ ಹೇಳ್ತೀವಿ ತಗೋತಾರಲ್ಲಿ. ಸ್ಥಿರಾಂಕ ಈ ಒಂದು ಸಂಖ್ಯೆಯಲ್ಲಿರುವಂತದ್ದು ಸ್ಥಿರಾಂಕ. ಹಾಗಾದ್ರೆ R ಅಂತ ಮತ್ತೆ ಸಿಕ್ಕೊಡ್ತದ. ಅದೇನಪ್ಪ ಅಂದ್ರೆ ರೋಧ ಅಂತ ಬರ್ತದೆ. ರೋಧ ತಂತಿಯ ಒಂದು ರೋಧ. ಅದಕ್ಕೆ R ಅಂತ ತೋರಿಸ್ತಾರ. ಇಲ್ಲಿ ಸೂತ್ರ ಮತ್ತೆ ನಮಗೆ ಇಲ್ಲಿ ಏನಪ್ಪಾ ಅಂತಂದ್ರೆ V is equal to I R ಅಂತ ಸೂತ್ರ ಬಂತು. ಇದರಲ್ಲಿ ನಾವೆಲ್ಲ ನಮ್ಗೆ ಯಾವ ಒಂದು ಅಂಶ ಬೇಕಲ್ಲ ಅದನ್ನ ಇಟ್ಕೊಂಡು ಸೂತ್ರವನ್ನು ಮಾಡಬೇಕು. ಇಲ್ಲಿ I ಇಲ್ಲ, ನಾವು I ಬೇಕಪ್ಪ ಅಂತ ಕೇಳಿದ್ರೆ ಈ R ಅನ್ನು ಹಿಡಿದುಕೊಳ್ಳಬೇಕು. ಇಲ್ಲಿ ನಾವು ಏನಂತಂದ್ರೆ ಅಂದ್ರೆ I is equal to ಇಲ್ಲಿ R ಇರೋದ V divided by R ಅಂತದ. ಆಮೇಲೆ R ಬೇಕಾಗಿದೆ. R is equal to I ನ ಹಿಡಿದುಕೊಳ್ಳಬೇಕು. ಇಲ್ಲಿ ಯಾವ ಏನಂತಂದ್ರೆ V divided by I ಆಗ್ತದ. ನಮ್ಗೆ ಯಾವ ಅಂಶವನ್ನ ಕೇಳಿ ಯಾವನ್ನ ಕೊಟ್ಟಿರ್ತಾರಲ್ಲ ಅವುಗಳನ್ನ ಉಪಯೋಗಿಸೋದ್ರಿಂದ ಯಾವನ್ನ ಕೇಳಿದಾರ ಅಂತ ಕಂಡುಹಿಡಿಯಬೇಕು. ಇಲ್ಲಿ ಒಂದ್ ವೇಳೆ ನಮ್ಗೆ ಇಲ್ಲಿ V ಕೊಟ್ಟಿರ್ತಾರೆ R ಕೊಟ್ಟಿರ್ತಾರೆ I ಕಂಡುಹಿಡಿ ಅಂತ ಹೇಳಿದ್ರೆ ಸೂತ್ರವನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು. ಇದೇನಪ್ಪ ಅಂದ್ರೆ ನಮಗೆ ಬರುವಂತ ಓಮ್ನ ನಿಯಮ. ಬಾಳಿಸಿ ಒಂದು ಸ್ಥಿರವಾದ ತಾಪಮಾನದಲ್ಲಿ ಒಂದು ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ. ಇಷ್ಟೇ ಪದದ ಡೆಫಿನೇಷನ್ ನಾವು ಇಲ್ಲಿ ಬರೀಬೇಕು. ಹಾಗಾದ್ರೆ ನಾವು ಬಂದಿರುವಂತಹ ಹೊಸ ಕಾನ್ಸೆಪ್ಟ್ ಯಾವುದು ಅಂತ ಕೇಳಿದ್ರೆ ಹೊಸ ಕಾನ್ಸೆಪ್ಟ್ ರೋಧ ಅಂತ ಬರ್ತದ. ಈ ರೋಧ ಹೊಸ ಕಾನ್ಸೆಪ್ಟ್ ರೋಧ. ಈ ಒಂದು ರೋಧ ಏನೈತಲ್ಲ ಇದು ಇದನ್ನ ಏನು ಕರಿತೀವಿ ರೋಧ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದು ಒಂದು ಏಕಮಾನದ ಏಕಮಾನ. ಇದರ ಒಂದು SI ಏಕಮಾನ. SI ಏಕಮಾನವನ್ನ ಯಾವುದು ತೋರಿಸ್ತಾರಪ್ಪ ಅಂದ್ರೆ ಈ ರೀತಿಯಾಗಿ ಸಂಕೇತದಿಂದ ತೋರಿಸ್ತಾರೆ. ಇದರ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಓಂ ಅಂತ ಬರ್ತದ. ಓಂ ನಿಯಮದಲ್ಲಿ ಬಂದಿರೋದ್ರಿಂದ ಇದಕ್ಕೆ ಏನ್ ಮಾಡ್ತಾ ಅಂದ್ರೆ ಓಂ ಅಂತ ಹೇಳಿದ ಸಂಕೇತವನ್ನ ಏನ್ ಮಾಡ್ತಾರೆ ತೋರಿಸ್ತಾರೆ. ಹಾಗಾದ್ರೆ R ಅಂದ್ರೆ ಏನು, ರೋಧ ಅಂದ್ರೆ ಏನು ಅಂತ ಕೇಳಿದ್ರೆ ವಿದ್ಯುತ್ ಪ್ರವಾಹವನ್ನ ಹರಿಯಲಿಕ್ಕೆ ಅಡೆತಡೆ ಅಥವಾ ಅಡಚಣೆಯನ್ನು ಮಾಡುವಂತಹ ಒಂದು ವಾಹನದ ಗುಣಧರ್ಮಕ್ಕೆ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ನಾವು ರೋಧಕ ಅಂತ ಕೇಳ್ತೀವಿ. ರೆಸಿಸ್ಟೆನ್ಸ್ ಅಂತ ಕೇಳ್ತೀವಿ. ರೆಸಿಸ್ಟೆನ್ಸ್ ಅದೇ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಅಡ್ಡಿಯನ್ನ ಅಥವಾ ಅಡಚಣೆಯನ್ನ ಉಂಟು ಮಾಡ್ತದ. ಈ ರೋಧದಿಂದ ನಮಗೆ ರೋಧಕದಿಂದ ಬಹಳಷ್ಟು ಉಪಯೋಗಗಳು ಕೂಡ ಇದಾವ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ತಿಳ್ಕೊಬೇಕಾದ್ರೆ ಯಾವುದಪ್ಪ ಅಂತ ಕೇಳಿದ್ರೆ ರೋಧ ಅಂತೀವಿ. ಹಾಗಾದ್ರೆ ಈ ರೋಧ ಇದರಲ್ಲಿ ನಾವು ತಿಳ್ಕೊಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ವಾಹಕದ ರೋಧವು ಒಂದು ವಾಹಕದ ರೋಧವು ಯಾವ ಅಂಶವನ್ನು ಅವಲಂಬಿಸಿರ್ತದ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಅಂತ ಬರ್ತವೆ. ಅವಲಂಬಿಸಿರುವ ಅಂಶಗಳು ಯಾವ ಯಾವ ಅಂಶಗಳನ್ನು ಅವಲಂಬಿಸಿರ್ತದ ಅಂತ ನಾವೇನು ನೋಡ್ಬೇಕು. ಫಸ್ಟ್ ಇಲ್ಲಿ ಏನ್ ನೋಡ್ಬೇಕಂದ್ರೆ ಓಕೆ ಒಂದು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವುವು. ರೋಧ ಓಕೆ ರೋಧವು ಮೊದಲನೇದಾಗಿ ವಾಹಕದ ಉದ್ದವನ್ನು ಅವಲಂಬಿಸಿದೆ. ಏನಪ್ಪಾ ಅಂದ್ರೆ ವಾಹಕದ ಉದ್ದ L ಇದನ್ನ ಅವಲಂಬಿಸಿದೆ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ವಾಹಕದ ಅಡ್ಡ ಕೊಯ್ತ ಅಂತ ಬರ್ತದ. ವಾಹಕದ ಅಡ್ಡ ಕೊಯ್ತ ಇದಕ್ಕೆ ನಾವು ಏನು ಸೂಚಿಸಪ್ಪ ಅಂತಂದ್ರೆ ಅಂದ್ರೆ ಏರಿಯಾ ಅಂತ ಏನ್ ಮಾಡ್ತೀವಿ ಹೇಳ್ತೀವಿ. ಅಡ್ಡ ಕೊಯ್ತ ವಿಸ್ತೀರ್ಣ ಅಂತ ಏನ್ ಮಾಡ್ತೀವಿ ನಾವಲ್ಲಿ ಹೇಳ್ತೀವಿ ಏರಿಯಾ. ಆಮೇಲೆ ನೆಕ್ಸ್ಟ್ ಮೂರನೇ ಯಾವ್ದಪ್ಪ ಅಂತ ಕೇಳಿದ್ರೆ ಮೂರನೇ ಅಂಶ ಮೂರನೇ ಅಂಶ ಯಾವುದು ಅಂತ ಕೇಳಿದ್ರೆ ಮೂರನೇ ಅಂಶ ವಾಹಕದ ಪ್ರಾಕೃತಿಕ ಗುಣಧರ್ಮ. ಆ ಒಂದು ವಾಹಕ ಯಾವ್ದನ್ನು ಮಾಡಲ್ಪಟ್ಟೈತಿ, ಅದು ಕಬ್ಬಿಣದ ಐತೋ ಅಥವಾ ತಾಮ್ರದ ಐತೋ ಅಲ್ಯೂಮಿನಿಯಂ ಐತೋ ಅಥವಾ ಬೇರೆ ಯಾವ್ದಾದ್ರು ಲೋಹದಿಂದ ಮಾಡಲ್ಪಟ್ಟಿದೆ ಅಂತ ಏನ್ ಮಾಡ್ತೇವೆ ಆ ಒಂದು ಪ್ರಾಕೃತಿಕ ಗುಣಧರ್ಮವನ್ನು ಅವಲಂಬಿಸಿದೆ. ಯಾಕಂದ್ರೆ ಕಬ್ಬಿಣದ ರೋಧ ಬೇರೆ ಇರ್ತದ, ತಾಮ್ರದ ರೋಧ ಬೇರೆ ಇರ್ತದ, ಅಲ್ಯೂಮಿನಿಯಂ ರೋಧ ಬೇರೆ ಇರ್ತದ. ಎಲ್ಲದರ ರೋಧಗಳು ಏನಂದ್ರೆ ಬೇರೆ 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 ಆಗಿರ್ತವೆ. ಅತ್ಯುತ್ತಮ ವಾಹಕವನ್ನಾಗಿ ಏನ್ ಮಾಡ್ತೇವೆ ಅಂದ್ರೆ ಇಲ್ಲಿ ನಾವು ತಾಮ್ರವನ್ನು ಹೇಳ್ತೇವೆ ಅತ್ಯುತ್ತಮ ಉತ್ತಮ ವಾಹಕ ಅಂತೇಳಿ. ಯಾಕಂದ್ರೆ ರೋಧ ಕಡಿಮೆ ಇರ್ತದ. ಆದ್ರೆ ತಾಮ್ರ ಭೂಮಿ ಮೇಲೆ ಏನಪ್ಪಾ ಅಂದ್ರೆ ಹೇರಳವಾಗಿ ಸಿಗುವುದಿಲ್ಲ. ಸಿಗ್ತದ ಬಟ್ ಅದ್ರ ಏನಪ್ಪಾ ಅಂದ್ರೆ ಎಕನಾಮಿಕಲಿ ವಿಚಾರ ಮಾಡಿದ್ರೆ ಅದೇನಪ್ಪಾ ಅಂದ್ರೆ ಬಹಳ ಅದರ ಬೆಲೆ ಜಾಸ್ತಿ ಇರೋದ್ರಿಂದ ಭೂಮಿಯ ಮೇಲೆ ಭೂತೊಟ್ಟೆಯಲ್ಲಿ ಹೇರಳವಾಗಿ ದೊರೆಯುವಂತಹ ಲೋಹ ಯಾವ ಅಂತ ಕೇಳಿದ್ರೆ ಅಲ್ಯೂಮಿನಿಯಂ. ಅದಕ್ಕೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಎಲ್ಲಾ ಒಂದು ಕರೆಂಟ್ ಒಂದು ಏನಲ್ಲ ವೈರ್ಗಳನ್ನ ಅವೆಲ್ಲ ಅಲ್ಯೂಮಿನಿಯಂ ಏನ್ ಹಾಕಿರ್ತಾರೆ. ಅಲ್ಯೂಮಿನಿಯಂ ಕೂಡ ಒಂದು ಉತ್ತಮ ವಾಹಕ ಮತ್ತು ಭೂಮಿಯ ಮೇಲೆ ಹೇರಳವಾಗಿ ದೊರೆಯುವಂತಹ ಒಂದು ಲೋಹ ಅಂತ ಏನ್ ಮಾಡ್ತೀವಿ ಹೇಳ್ತೀವಿ. ಇದು ಒಂದು ಏನಪ್ಪಾ ಅಂದ್ರೆ ವಾಹಕದ ಪ್ರಾಕೃತಿಕ ಗುಣಧರ್ಮ. ಪ್ರತಿಯೊಂದು ಲೋಹ ಬೇರೆ ಬೇರೆ ರೋಧವನ್ನ ಹೊಂದಿರ್ತದ. ತಾಮ್ರದ ರೋಧನ ಬೇರೆ ಇರ್ತದ, ಅಲ್ಯೂಮಿನಿಯಂ ರೋಧನ ಬೇರೆ ಇರ್ತದ. ವಿಷಯ ನಮಗೆ ಇಲ್ಲಿ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಮತ್ತೊಂದು ಮಾತನ್ನ ಏನ್ ಹೇಳ್ತಾರಪ್ಪ ಅಂದ್ರೆ ಇಷ್ಟ ಹೇಳಿದ್ರೆ ಮತ್ತೊಂದು ಅಂಶಗಳನ್ನ ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ
ಇನ್ನು ವಾಹನದ ರೋಧ ಯಾವ ರೀತಿ ಅವಲಂಬಿಸಿದೆ, ಉದ್ದವನ್ನು ಯಾವ ರೀತಿ ಅವಲಂಬಿಸಿದೆ, ಆಮೇಲೆ ಅಡ್ಡಕೊಯ್ತವನ್ನು ಯಾವ ರೀತಿ ಅವಲಂಬಿಸಿದೆಪ್ಪ ಅಂತಂದ್ರೆ ನೋಡ್ರಿ, ಫಸ್ಟ್ ಪಾಯಿಂಟ್ ಏನಂತಂದ್ರೆ ಒಂದು ವಾಹಕದ ರೋಧವು ಆರ್ ಉದ್ದಕ್ಕೆ ನೇರಾನುಪಾತದಲ್ಲಿರುತ್ತದೆ. ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ಏನ್ ಮಾಡ್ತಾರ, ಯಾವ ರೀತಿ ಅವಲಂಬನೆ ಇರ್ತದೆ, ಉದ್ದಕ್ಕೆ ನೇರಾನುಪಾತದಲ್ಲಿರ್ತದ. ಇದರ ಅರ್ಥ ಏನು, ನೇರಾನುಪಾತದ ಏನು ಅರ್ಥ ಏನಂತ ಕೇಳಿದ್ರಿ, ನಮಗೆ ಉದ್ದ ಹೆಚ್ಚಿರ್ತದ್ರಿ, ರೋಧ ಕೂಡ ಹೆಚ್ಚಿರ್ತದ. ಉದ್ದ ಕಡಿಮೆ ಇರ್ತಂದ್ರಿ, ರೋಧ ಕಡಿಮೆ ಇರ್ತದೆ. ನೇರಾನುಪಾತದ ಒಂದು ಕಾನ್ಸೆಪ್ಟ್ ಅದು. ಆದ್ರೆ ಉದ್ದಕ್ಕೆ ನೇರಾನುಪಾತದಲ್ಲಿ ಇದೆ. ಆಮೇಲೆ ನೆಕ್ಸ್ಟ್ ಎರಡನೇದು ಯಾವ್ದು ಅಂತ ಕೇಳಿದ್ರಿ, ವಾಹಕದ ರೋಧವು ವಾಹಕದ ಅಡ್ಡಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ವಿಲೋಮ ಮಟ್ಟದಲ್ಲಿರುತ್ತದೆ. ವಿಲೋಮ ಮಟ್ಟದಲ್ಲಿ ಯಾವ ರೀತಿ ಅಂತ ಕೇಳಿದ್ರಿ, ಇಲ್ಲಿ ಒಂದು ವೇಳೆ ವಾಹಕದ ಅಡ್ಡಕೊಯ್ತ ಹೆಚ್ಚಿತ್ತಂದ್ರೆ, ಜಾಸ್ತಿ ಇದ್ರೆ ಅದರ ರೋಧ ಏನಪ್ಪ ಅಂದ್ರೆ ಕಡಿಮೆ ಇರ್ತದ. ವಾಹಕದ ಅಡ್ಡಕೊಯ್ತ ಕಡಿಮೆ ಇದ್ದರೆ, ಅಡ್ಡಕೊಯ್ತ ಕಡಿಮೆ ಇದ್ದರೆ ಅದರ ರೋಧ ಏನಪ್ಪ ಅಂದ್ರೆ ಹೆಚ್ಚು ಇರ್ತದೆ. ಈ ರೀತಿ ಏನಪ್ಪ ಅಂದ್ರೆ ಅನುಪಾತಗಳನ್ನಾಗಿ ಹೇಳ್ತೀವಿ. ಈ ರೀತಿ ಅವಲಂಬನೆ ಆಗಿತ್ತು. ಹಾಗಾದ್ರೆ ಈ ಎರಡೂ ಅಂಶಗಳಿಂದ ನಾವು ಒಂದು ಸೂತ್ರವನ್ನು ತಗೋತೀವಿ. ಇಲ್ಲಿ ಯಾವ ರೀತಿ ಅಂತ ಕೇಳಿದ್ರಿ, ಇಲ್ಲಿ ಆರ್ ಇಸ್ ಡೈರೆಕ್ಟ್ ಪ್ರಪೋರ್ಷನಲ್ ಟು ಎಲ್, ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ. ನೆಕ್ಸ್ಟ್ ಇಲ್ಲಿ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ ಆರ್ ಇಸ್ ಪ್ರಪೋರ್ಷನಲ್ ಟು ಎಲ್ ಡಿವೈಡೆಡ್ ಬೈ ಎ. ಈ ರೀತಿ ಏನ್ ಮಾಡ್ತಾರೆ ತಗೋತಾರೆ, ಆರ್ ಇಸ್ ಪ್ರಪೋರ್ಷನಲ್ ಟು ಎಲ್ ಬೈ ಎ. ಹಾಗಾದ್ರೆ ಇದನ್ನ ನಾವು ಏನ್ ಮಾಡ್ಬೇಕಂದ್ರೆ ಇನ್ನ ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು, ಇಲ್ಲಿ ಕೂಡ ಒಂದು ಅನುಪಾತ ಸ್ಥಿರಾಂಕವನ್ನ ತಗೋತಾರೆ. ಒಂದು ಅನುಪಾತ ಏನಂದ್ರೆ ಸ್ಥಿರಾಂಕವನ್ನ ತಗೋತಾರೆ. ಅದು ಯಾವುದು ಅಂತ ಕೇಳಿದ್ರೆ ರೋ ಅಂತ ಬರ್ತದ. ರೋ ಇದರ ಏನಿದ್ರೆ ರೋ ಅಂತ ಮಾಡ್ತಾರೆ, ರೋ ಇಂಟು ಎಲ್ ಬೈ ಎ. ಇಲ್ಲಿ ಬಂದಿರೋ ಹೊಸ ಕಾನ್ಸೆಪ್ಟ್ ಯಾವ್ದು ಅಂದ್ರೆ ರೋ. ಇದನ್ನ ರೋ ಅಂತ ಹೇಳಿ ಏನ್ ಕರೀತಾರೆ. ಹಾಗಾದ್ರೆ ರೋ ಅಂದ್ರೆ ಏನ್ರಿ ಹೊಸ ಬಂದಿದ ಅಂತ ಕೇಳಿದ್ರಿ, ಈ ರೋ ಅಂದ್ರೆ ಏನು, ಇದಕ್ಕೆ ನಾವು ಎಂತ ಕರಿತೇವೆ ಅಂದ್ರೆ ರೋಧಶೀಲತೆ ಅಂತ ಕರಿತೀವಿ. ರೋಧಶೀಲತೆ, ಆ ಒಂದು ವಾಹಕದ ರೋಧಶೀಲತೆಯನ್ನ ಏನ್ ಮಾಡ್ತಾರೆ ಕರಿತೀವಿ. ಆಮೇಲೆ ನೆಕ್ಸ್ಟ್ ನಾವಿಲ್ಲಿ ಏನಪ್ಪ ಅಂದ್ರೆ ಎಕ್ಸಾಂಪಲ್ ಬಿಡಿಸುವಾಗ ಏನ್ ಮಾಡ್ತಾರೆ ಅಂದ್ರೆ ನಮ್ಗ ಆರ್ ಕೊಟ್ಟಿರ್ತಾರೆ, ಎ ಕೊಟ್ಟಿರ್ತಾರೆ, ಎಲ್ ಕೊಟ್ಟಿರ್ತಾರೆ, ರೋಧಶೀಲತೆ ಕಂಡಿರ್ತಾರೆ. ಆ ಟೈಮ್ ನಾವು ಸೂತ್ರವನ್ನು ಏನ್ ಮಾಡ್ತೀವಿ, ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಎಲ್ ಬೈ ಎ ಇದೆ, ನಮ್ಗೆ ರೋಧಶೀಲತೆ ಬೇಕಾಗಿದೆ. ಇದ್ರ ಸೂತ್ರ ಯಾವ್ದಿದೆ, ರೋಧಶೀಲತೆ ಈಸ್ ಈಕ್ವಲ್ ಈ ಎಲ್ ಬೈ ಎ. ಈ ಕಡೆ ತಗೊಂಡ್ ಬಂದ್ರೆ ಈ ಸೈಡ್ ಕನ್ವರ್ಟ್ ಮಾಡಿದ್ರೆ ಏನಂತಂದ್ರೆ ಎ ಬೈ ಎಲ್ ಆಗ್ತದೆ. ಅಂದ್ರೆ ಆರ್ ಇಂಟು ಎ ಡಿವೈಡ್ ಬೈ ಎಲ್. ಇದೇನ್ ಬರ್ತಿದ್ರಲ್ಲ ಅಂತ ಸೂತ್ರ ಯಾವುದು ಅಂತ ಕೇಳಿದ್ರೆ ರೋಧಶೀಲತೆ. ರೋಧಶೀಲತೆ ಒಂದು ಸೂತ್ರ. ಆಮೇಲೆ ನೆಕ್ಸ್ಟ್ ಇದ್ರ ಒಂದು ಏಕಮನ ಕೂಡ ಇದೆ. ರೋಧಶೀಲತೆ ಒಂದು ಏಕಮನ ಕೂಡ ಇದೆ. ಈಗ ರೋಧ ಏಕಮನ ಉನ್ನತ ಬರ್ತದೆ. ರೋಧಶೀಲತೆ ಏಕಮನ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಏನಂದ್ರೆ ಇದು ಆರ್. ಆರ್ ಅಂದ್ರೆ ಏನು, ರೋಧ. ರೋಧದ ಏಕಮನ ಯಾವುದು, ಓ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನದ ಎ ಡಿವೈಡ್ ಬೈ ಎಲ್. ಅಂದ್ರೆ ಇದ್ರ ಏನಪ್ಪಾ ಅಂದ್ರೆ ಮೀಟರ್ ಸ್ಕ್ವೇರ್ ಮೀಟರ್ ಆಗ್ತದ. ಮೀಟರ್ ಸ್ಕ್ವೇರ್ ಡಿವೈಡ್ ಮೀಟರ್ ಅಂದ್ರೆ ಇಲ್ಲಿ ಮುಂದೆ ನಮಗೆ ಮೀಟರ್ ಬೀಳ್ತದ. ಓಮ್ ಮೀಟರ್ ಅನ್ನೋದು ಏನಪ್ಪಾ ಅಂದ್ರೆ ಇದರದ ಒಂದು ನಮಗೆ ಬೇಕಾಗಿರುವಂತಹ ಏಕಮನ ಅಂತ ನಾವಿಲ್ಲಿ ಹೇಳ್ತೀವಿ. ಇದ ಆದ್ಮೇಲೆ ನಾವು ಏನ್ ಮಾಡ್ತಾರೆ ನೆಕ್ಸ್ಟ್ ಇದ್ರ ಮೇಲೆ ಒಂದು ಎಕ್ಸಾಂಪಲ್ ಅನ್ನ ಬಿಡಿಸೋಣ ಅಂತ. ಇಲ್ಲಿ ರೋಧಶೀಲತೆ ಮೇಲೆ ಒಂದು ಉದಾಹರಣೆ ನಾವು ನೋಡೋಣ. ಉದಾಹರಣೆ ಏನಿದೆಯಪ್ಪ ಅಂತ ಕೇಳಿದ್ರೆ ಒಂದು ಲೋಹದ ತಂತಿಯ ವ್ಯಾಸವು 0.3 ಮಿಲಿಮೀಟರ್ ಇದೆ. ಏನ್ ಮಾಡಿದ್ರೆ ವ್ಯಾಸವನ್ನು ಮಾಡಿದ್ರೆ 0.3 ಮಿಲಿಮೀಟರ್. ಇದನ್ನ ನಾವು ಫಸ್ಟ್ ನೋಡ್ಬೇಕು, ಇಲ್ಲಿ ಮಿಲಿಮೀಟರ್ ದಲ್ಲಿ ಇದೆ ಇದು. ನೆನಪಿರ್ಲಿ, ಇದನ್ನ ಲೆಕ್ಕ ಮಾಡ್ಕೊಂಡು ಏನಪ್ಪ ಅಂದ್ರೆ ಲೋಹ ತಂತಿಯ ವ್ಯಾಸವು, ವ್ಯಾಸ ಡಿ ಈಸ್ ಈಕ್ವಲ್ ಟು 0.3 ಮಿಲಿಮೀಟರ್. ಆಮೇಲೆ ಇದು ಮಿಲಿಮೀಟರ್ ಇದೆ, ಅಂದ್ರೆ ನಾವು ಮೀಟರ್ ಕಂಟ್ರೋಲ್ ಮಾಡಬೇಕು. ಆಮೇಲೆ ಮಾಡ್ತಾರೆ ನೋಡ್ರಿ ಉದ್ದ. ಇದರ ಉದ್ದ ಎಷ್ಟಿದೆ ಅಂತಂದ್ರೆ 1 ಮೀಟರ್ ಉದ್ದ ಇದೆ. ಆ ಉದ್ದ ಎಲ್ ಇಸ್ ಈಕ್ವಲ್ ಟು 1 ಮೀಟರ್ ಸೇಪದಲ್ಲಿ ಇದರ 1 ಮೀಟರ್ ಕಾಲ್ಪನಲ್ಲಿ. ಆಮೇಲೆ ನೆಕ್ಸ್ಟ್ ಇದು ಮೀಟರ್ ನಲ್ಲಿ ಮಿಲಿಮೀಟರ್ ನಲ್ಲಿ ಇದೆ. ಆಮೇಲೆ ಇರಲಿ ಇದರ ಒಂದು ರೋಧವು 26 ಓಮ್ ಐತಿದೆ. ರೋಧ ಆರ್ ಈಕ್ವಲ್ ಟು 26 ಓಮ್. ಈಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಕೊಟ್ಟಿರುವಂತಹ ಅಂಶದಲ್ಲಿ ಈ ಮಿಲಿಮೀಟರ್ ಇದೆಲ್ಲ ಇದರ ಮೀಟರ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಯಾಕೆ ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ನಮಗೆ ಬರುವಂತಹ ಈಗ ರೋಧಶೀಲತೆಯ ಏಕಮನ ಯಾರಿಪ್ಪ ಅಂದ್ರೆ ಓಮ್ ಮೀಟರ್ ಇದೆ. ಓಮ್ ಮೀಟರ್ ಇರೋದ್ರಿಂದ ಮಿಲಿಮೀಟರ್ ಮೀಟರ್ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ ಮಿಲಿಮೀಟರ್ ಮೀಟರ್ ಕನ್ವರ್ಟ್ ಮಾಡಬೇಕು ಏನ್ ಮಾಡ್ಕೋಬೇಕು, ಇದಕ್ಕೆ 10⁻⁴ ಅನ್ನ ಗುಣಿಸಬೇಕು. ಮ್ಯಾಕ್ಸ್ ಯಾವ ರೀತಿ ಮಾಡ್ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೋಬಾರ್ದು, ಒಂದು ಕೆಲಸ ಮಾಡಲಿ. ಇದು ಮಿಲಿಮೀಟರ್ ಅಲ್ಲಿ ಇದೆ. ನಮಗೆ ಗೊತ್ತಿರುವಂತಹ ಅಂಶಗಳು ಹೋಗಿ ಏನು ಅಂತ ಕೇಳಿದ್ರೆ
ಮೀಟರ್. ಇದು ಕೂಡ ನಮ್ಗೆ ಗೊತ್ತಿರುವಂತಹ ಅಂಶ 1 ಮೀಟರ್. ಹಾಗಾದ್ರೆ ಈ ಮಿಲಿಮೀಟರ್ ಮತ್ತು ಮೀಟರ್ ಏನು ಮಾಡಬೇಕು ನೋಡ್ಬೇಕು ಇಲ್ಲಿ 10 ಮೀಟರ್ ಸೆಂಟಿಮೀಟರ್ 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. ಹಾಗಾದ್ರೆ 10 × 100 ಎಷ್ಟು 1,000 ಮಿಲಿಮೀಟರ್ ಇಕ್ವಲ್ ಟು 1 ಮೀಟರ್. ಎಷ್ಟು ಗೊತ್ತಾಯ್ತಲ್ಲಿ? ಹಾಗಾದ್ರೆ 1,000 ಮಿಲಿಮೀಟರ್ ಎಷ್ಟು 1 ಮೀಟರ್. ಇನ್ನು ಇಲ್ಲಿ ಎಷ್ಟು 0.3 ಮಿಲಿಮೀಟರ್ ಇಲ್ಲ 1,000 ಮಿಲಿಮೀಟರ್ ಅಂದ್ರೆ 1 ಮೀಟರ್. ಹಾಗಾದ್ರೆ 0.3 ಮಿಲಿಮೀಟರ್ ಇಕ್ವಲ್ ಟು ಎಷ್ಟು ಮೀಟರ್ ಅಂತ ಕೇಳಿದ್ರಿ. 0.3 into 1 0.3 divided by 1000 is equal to ಹೆಂಗೆ ಬರಬೇಕಂದ್ರೆ 0.3 into 10 raised to minus 3 ಅಂತ ಇಲ್ಲಿ 3 ಸೊನ್ನೆ ಇದೆಲ್ಲ 10 raised to minus 3 ತಗೋಬಹುದು. ಇಲ್ಲಪ್ಪ ಅದಕ್ಕೆ is equal to 3 into 10 raised to minus 4 ಒಂದು ಬಿಂದುವನ್ನು ಆ ಕಡೆ ಸೆಕ್ಷನ್ ಹಾಕಿದೀನಿ ಅಂತ ಗೊತ್ತಂತ ಇರ್ಬಾದ್ರೆ 0 ಹೆಚ್ಚಾಗ್ತದ ಅದನ್ನ minus 3 ಮಾಡಿ ಇರಬೇಕು. 3 into 10 raised to minus 4 ಮೀಟರ್. ಇಷ್ಟೇನು ಬಂತು ನಮಗೆ ಇಲ್ಲಿ ಈ ಒಂದು d ಬಂತು. ಆಮೇಲೆ ನೆಕ್ಸ್ಟ್ d ಬೆಲೆ ಬಂತು. ಇನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನ ನಾವು ಸೂತ್ರದಲ್ಲಿ ಹಾಕಬೇಕು. ಯಾವ ಸೂತ್ರದಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ನಮ್ಗೆ ಏನ್ ಕಂಡುಹಿಡಿದಿದ್ದಾರೆ ರೋಧಶೀಲತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರಿ. ಹಾಗಾದ್ರೆ ರೋಧಶೀಲತೆಯ ಸೂತ್ರ ಯಾವ ರೀತಿ ಇದೆ? ರೋ is equal to r into a divided by l ಅಂತ ಸೂತ್ರದ a divided by l. ಇಲ್ಲಿ ಮೊತ್ತದ ವಿಷಯವನ್ನು ನಾವು ನೆನಪಿಟ್ಕೊಳ್ಳಿ. ಇಲ್ಲಿ r ಬೆಲೆ ಡೈರೆಕ್ಟ್ ಆಗಿ ಸಿಕ್ಕಿಲ್ಲ, l ಬೆಲೆ ಡೈರೆಕ್ಟ್ ಆಗಿಲ್ಲ, ಆದ್ರೆ a ಬೆಲೆ ಏನಿದೆಯಲ್ಲ ಈ a ಬೆಲೆ ನಮ್ಗೆ ಸಿಕ್ಕಿಲ್ಲ. ಆ a ಬೆಲೆ ಕಂಡುಹಿಡಿಯಲಿಕ್ಕೆ ನಾವು ಮಾಡಿದ್ರೆ ನಾವು ಇಲ್ಲಿ ವ್ಯಾಸವನ್ನು ಪಡೆದಾರ d ಪಡೆದಾರ. ಹಾಗಾದ್ರೆ ರೋ is equal to ನಾವು ಸೂತ್ರವನ್ನು ಸ್ವಲ್ಪ ತಿಳಿದುಕೊಳ್ಳಿ. a ಜಾಗದಲ್ಲಿ ಏನು ಹಾಕಬೇಕಪ್ಪ ಅಂತ ಕೇಳಿದ್ರೆ pi d square divided by 4 into l. ಏನು ಚೇಂಜ್ ಮಾಡಬೇಕು ಇಲ್ಲಿ ಏನಿದೆ ಅಂದ್ರೆ ಇದು pi d square by 4 ಏನಿದೆ ಅಲ್ಲ it is nothing but a. ಏಕಂದ್ರೆ ಇದರ ಬೆಲೆನೇ a pi d square by 4. ನಾವು ವೃತ್ತದ ಒಂದು ಏನಪ್ಪ ಅಂದ್ರೆ ಒಂದು ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೆ pi r square ಅಂತ ಹೇಳ್ತೀವಿ. ಈ ಸೂತ್ರವನ್ನು ಹಾಕಬಹುದು. ಅಲ್ಲಿ pi d square by 4 ಸೂತ್ರವನ್ನು ಕೂಡ ಹಾಕಬಹುದು. pi r square ಅಥವಾ pi d square by 4. ಇಲ್ಲಿ d ಬೆಲೆ ಅಂತ ಇದೆ. pi ಬೆಲೆ 22.7 ಇಲ್ಲ 3.14 ಅಂತ ನಡೀತದ 4 ಅಂತ ನಮಗೆ ಇದೆ. ಆಮೇಲೆ ನೆಕ್ಸ್ಟ್ ಈ ಬೆಲೆಗಳನ್ನ ಅದರಲ್ಲಿ ಏನು ಮಾಡಬೇಕು ನಾವು ಇಲ್ಲಿ ಹಾಕಬೇಕು. ಇದನ್ನ ನಾವು ಇಲ್ಲಿ ಸೈಡ್ ಇದನ್ನ ಕನ್ವರ್ಷನ್ ಸೈಡ್ ಅಲ್ಲಿ ಬರ್ಕೊಬೇಕು. ನೆಕ್ಸ್ಟ್ ರೋ is equal to r ಬೆಲೆ ಎಷ್ಟಿದೆ ಅಂತ ಕೇಳಿದ್ರೆ 26. r ಬೆಲೆ 26 ಗುಣಿಲೆ pi ಬೆಲೆಯನ್ನ 3.14 ಅಂತ ಬರುತ್ತೆ. 3.14 ನೆಕ್ಸ್ಟ್ d ಸ್ಕ್ವೇರ್ d ಬೆಲೆ ಎಷ್ಟಿದೆ 3 into 10 raised to minus 4 into 3 into 10 raised to minus 4 ಇದರ ವರ್ಗ ಮಾಡಬೇಕು ಇಲ್ಲಿ. ಆಮೇಲೆ ನೆಕ್ಸ್ಟ್ divided by 4 into l ಬೆಲೆ 1 ಬರ್ತದೆ. ಇದನ್ನ ನಾವು ಸಾಲ್ವ್ ಮಾಡ್ಕೊಂತ ಬರಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡಬೇಕಪ್ಪ ಅಂತ ಕೇಳಿದ್ರೆ ಇಲ್ಲಿ ನಾವು 3.14 ಮತ್ತು 22 ಗುಣಾಕಾರ ಮಾಡಿ ನೋಡೋಣ ಅಂತ ಇಲ್ಲಿ ಇರೋದಂತ ಗುಣಾಕಾರ ಎಷ್ಟು ಬರ್ತಪ್ಪ ಅಂತ ಕೇಳಿದ್ರೆ ಬೆಲೆ ಇಲ್ಲಿ ನೋಡಿ 83 ಅಂತ ಇಲ್ಲಿ ಬಂತದ ಅದನ್ನ ಗುಣಾಕಾರ ಮಾಡಿ ನೋಡೋಣ ಅಂತ 3.14 into 26 ಕರೆಕ್ಟ್ ಆಗಿ ನೋಡಬೇಕು. ಇಲ್ಲಿ 6 24 ಗಂಟೆಗಳ 6 2 8 6 ಅದೇ ಓಕೆ 2 4 8 2 1 2 2 6. ನೆಕ್ಸ್ಟ್ ಇದು 4 ಇದು 16 ಇದೇನು ಬಂದ್ರೆ 11 ಇದು 8 ಎಷ್ಟು ಬಂದ್ರೆ 8164 ಅದರಲ್ಲಿ 2 ಅಂಕೆಗಳನ್ನ ಬಿಟ್ಟು ಬಂದು ಕೊಡ್ತಾರೆ. ಇಲ್ಲಿ 2 ಅಂಕೆಗಳನ್ನ ಬಿಟ್ಟು ಬಂದು ಮಾಡ್ಕೊಳ್ಬೇಕು. ಇಲ್ಲಿ 81.64 ಅಂತ ಏನಿದೆ ನಮಗೆ ಬಂತು 81.64. ಓಕೆ ನೆಕ್ಸ್ಟ್ ಇದ ಆದ್ಮೇಲೆ ಇನ್ನ ಏನಂತಾರಪ್ಪ ಅಂತ ಕೇಳಿದ್ರೆ ಇಂಟು 3.14 ಇಂಟು 3.14 ಅಲ್ಲ ಒಂದು ನಿಮಿಷ 3.14 ಮುಗಿಸಿದಲ್ಲ ಇಲ್ಲಿ ಇದರ ವರ್ಗ ಮಾಡಬೇಕು. ಇಲ್ಲಿ 3ರ ವರ್ಗ ಎಷ್ಟು ಅಂತ ಕೇಳಿದ್ರೆ 9 ಗುಣಲೆ 10 raised to minus 4 10 raised to minus 4 ಇದರ ವರ್ಗ ಮಾಡಬೇಕಾದ್ರೆ ನಾವು ಇಲ್ಲಿ ಘಾತಕಗಳಲ್ಲಿ ಏನಾದರೂ ಸೂತ್ರಗಳನ್ನು ಹಾಕಬೇಕು. ಯಾವ ರೀತಿ ಅಂತ ಕೇಳಿದ್ರೆ a raised to m ಅಂದ್ರೆ ಏನಾಗುತ್ತೆ a raised to m into n ಅಂತ ಓದಿರೋದು. ಅದನ್ನ a raised to m ಅಂತ ಹೇಳಂಗಿಲ್ಲ a raised to m into n. ಹಾಗಾದ್ರೆ -4 into 2 -8 ಇಷ್ಟು ನಮಗೆ ಗೊತ್ತಿರಬೇಕು. ಆಮೇಲೆ ನಾವು ಡಿವೈಡೆಡ್ ಬೈ 4 ಇಲ್ಲಿ ಮತ್ತೆ ಗೊತ್ತಿರಬೇಕಿಲ್ಲ ಮೇಲಿಂದ ಏನು ಬಂದ್ರಿ 9 4 36 3
9 72 9 72 ಒಂದು 73 ಎರಡು ಅಂಕೆಗಳನ್ನ ಬಿಟ್ಟು ಇಂಟು 10 to minus 8 divided by 4. ಇದು ನಾವು ಇದಕ್ಕೆ 4 ರಿಂದ ಭಾಗಿಸಬೇಕು. ಅದು ಆಕಾರದಲ್ಲಿ ಮಾಡೋಣ. 734.76 divided by 4 ಮಾಡೋಣ. ಅದು 4 3 33 ಆಯ್ತು. 4 ಗೆ 32 ಆಮೇಲೆ ನೆಕ್ಸ್ಟ್ 1 ಉಳಿತು 14 ಆಯ್ತು. ಆಮೇಲೆ ನೆಕ್ಸ್ಟ್ 4 3 12 2 ಉಳಿತು 27 ಆಯ್ತು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ 4 6 24 3 ಉಳಿತು 34 ಆಯ್ತು. 4 9 34. ಇಲ್ಲಿ ಎರಡು ಅಂಕೆಗಳನ್ನ ಬಿಟ್ಟ ಪಾಯಿಂಟ್ ಅನ್ನು ಕೊಡಿದ್ದಾರೆ. ಇಲ್ಲಿ ಕೂಡ ಎರಡು ಅಂಕೆಗಳ ಪಾಯಿಂಟ್ ಕೊಡ್ಬೇಕು. 183.6 ಆಗುತ್ತದೆ. ಇದು 183.69 into 10 raised to minus 8 ಅಂತ ಹೇಳಿ ಹೇಳಿದಾರ. ಇದನ್ನು ನಾವು ಮತ್ತೆ ಮಾಡಬೇಕಂದ್ರೆ ಈ ಬಿಂದುವನ್ನ ಏನಾಗ್ತದೆ ನಮ್ಮಲ್ಲಿ ಮೈನಸ್ 8 ಇದರ ಅದು ಅಲ್ಲಿ ಎರಡು ಕಡಿಮೆ ಆಗ್ತದ. ಕಡಿಮೆ ಅಂದ್ರೆ ಏನಾಗಬೇಕು ಅಂತಂದ್ರೆ 6 ಅಂತ ಬರ್ಬೇಕಲ್ಲಿ. ನಾನು ಅದರಲ್ಲಿ ಕೂಡಿಸ್ಕೊಳ್ಳೋದು ನೆಕ್ಸ್ಟ್ ಹೋಗೋದು ಯಾವ ರೀತಿ ಮಾತಿಗೆ is equal to 1.83 into 10 raised to minus 6. ಎರಡು ಸೊನ್ನೆಗಳನ್ನು ಏನಾದ್ರಲ್ಲಿ ಜಾಸ್ತಿ ಆಗಿದಾಗ ಬೇರೆ ಏನಾಗ್ತೀವಿ 8ಗಿಂತ 6 ದೊಡ್ಡದಿಲ್ಲ. ಮೈನಸ್ 8ಗಿಂತ ಮೈನಸ್ 6 ದೊಡ್ಡದು ಅಷ್ಟು ನಮಗೆ ಗೊತ್ತಿರಬೇಕಿಲ್ಲ. ಮೈನಸ್ 8ಗಿಂತ ಮೈನಸ್ 6 ದೊಡ್ಡದು. ಇದೇನಪ್ಪ ಅಂದ್ರೆ ಓಮ್ ಮೀಟರ್ ಅನ್ನು ಮಾಡ್ತಿದ್ದಲ್ಲಿ ಇಲ್ಲಿ ಬಂತು. ಇದು ಬಂದಿರುವಂತಹ ಒಂದು ಉತ್ತರ. ಈ ರೀತಿ ಏನ್ ಮಾಡ್ತಾರೆ ಈ ಒಂದು ಪ್ರಶ್ನೆಗಳನ್ನ ಅಥವಾ ಒಂದು ಎಕ್ಸಾಂಪಲ್ ಗಳನ್ನ ಬಳಸಬೇಕು. ಎಕ್ಸಾಂಪಲ್ ಕ್ಲಿಯರ್ ಆಗಿ ಓದಬೇಕು. ನಾವು ಓದಿದ ಕೂಡಲೇ ಏನು ಕೊಟ್ಟಿದಾರ ಏನ್ ಕೇಳಿದಾರ ಏನ್ ಕೊಟ್ಟಿದಾರ ಅಂತ ಬರ್ಕೋಬೇಕು. ಆಮೇಲೆ ನೆಕ್ಸ್ಟ್ ಸೂತ್ರ ಮಾಡ್ಬೇಕು. ಏನ್ ಕೇಳಿದಾರ ಅಂತ ಕ್ಲಿಯರ್ ಆಗಿ ಬಿಡಿಸಬೇಕು. ಪ್ರತಿಯೊಂದು ನಾವು ಗುಣಾಕಾರಗಳು ಗುಣಕಾರಗಳು ಏನ್ ಮಾಡಬೇಕು ಕ್ಯಾಲ್ಕುಲೇಟರ್ ಅವಶ್ಯಕತೆ ಏನಪ್ಪ ಅಂದ್ರೆ ಅಲವರಾಗಿಲ್ಲ ಡೈರೆಕ್ಟ್ ಆಗಿ ಸೈಡ್ ಅಲ್ಲಿ ಬಿಡಿಸ್ಕೋಬೇಕು. ಇದೇನಪ್ಪ ಅದರ ಒಂದು ಎಕ್ಸಾಂಪಲ್. ಇನ್ನು ಇದರಲ್ಲಿ ಬರುವಂತಹ ಮುಂದಿನ ಅಂಶ ಏನಪ್ಪ ಅಂದ್ರೆ ರೋಧಕಗಳ ವ್ಯವಸ್ಥೆಯ ರೋಧ. ನಾವಿಲ್ಲಿ ರೋಧಕಗಳನ್ನು ಜೋಡಣೆಯನ್ನು ಮಾಡ್ತೀವಿ. ಎರಡಕ್ಕೆ ಜೋಡಣೆ ಮಾಡ್ತೀವಿ. ಒಂದನೇದು ಸರಣಿ ಜೋಡಣೆ, ಎರಡನೇದು ಸಮಾಂತರ ಜೋಡಣೆ. ಇದರ ಒಂದು ಚಿತ್ರಣವನ್ನ ಡಯಾಗ್ರಾಮ್ ಅನ್ನ ಕೇಳ್ತಾರೆ ಎಕ್ಸಾಮ್ಗೆ. ಯಾವ ರೀತಿ ಡಯಾಗ್ರಾಮ್ ಅಂತಂದ್ರೆ ಬಹಳಷ್ಟು ಈಸಿಯಾಗಿ ಎರಡು ಟೈಪ್ ನೋಡಲಿ. ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡಬೇಕಂದ್ರೆ ರೋಧಕವನ್ನ ಡಯಾಗ್ರಾಮ್ ಮಾಡ್ಬೇಕಾದ್ರೆ ಈ ರೀತಿ ರೋಧಕವನ್ನ ಏನ್ ಮಾಡಬೇಕಿಲ್ಲ ತೆಗೆದುಕೋ. ಇದು ಸರಣಿ. ಸರಣಿ ಅಂದ್ರೆ ಏನು? ಒಂದರ ಮುಂದೆ ಜೋಡಣೆ ಮಾಡಿರ್ತಾರಲ್ಲ ಇದು ಸರಣಿ. ಸರಣಿ ಮತ್ತು ಸಮಾಂತರಕ್ಕೆ ಇರುವಂತಹ ವ್ಯತ್ಯಾಸ ಏನಪ್ಪ ಅಂದ್ರೆ ಒಂದರ ಮುಂದೆ ಜೋಡಣೆ ಮಾಡಿದ ಸರಣಿ. ಸಮಾಂತರ ಅಂದ್ರೆ ಯಾವ ರೀತಿ ಇರ್ತದಪ್ಪ ಅಂತ ಕೇಳಿದ್ರಿ. ಸಮಾಂತರ ಜೋಡಣೆಗಳನ್ನ ಯಾವ ರೀತಿ ಮಾಡ್ತೀವಪ್ಪ ಅಂತ ಕೇಳಿದ್ರಿ. ಇಲ್ಲಿ ನೋಡ್ರಿ ಒಂದಕ್ಕೊಂದು ಸಮಾಂತರವಾಗಿರ್ತಾವ. ಒಂದಕ್ಕೊಂದು ಸಮಾಂತರವಾಗಿ ಈ ರೀತಿಯಾಗಿ ಸಮಾಂತರವಾಗಿ ಏನಿರ್ತಾವ ಜೋಡಿಸಲ್ಪಟ್ಟಿರ್ತಾವ. ಇದು ಸಮಾಂತರ ಜೋಡಣೆ ಅಂತ ಹೇಳಿ ಹೇಳ್ತೀವಿ. ನೋಡಿ ಇದು ಸರಣಿ, ಇದು ಸಮಾಂತರ. ಇಲ್ಲಿ ಏನ್ ಹೇಳಿದ್ರೆ ಇಲ್ಲಿ 3 ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಇಟ್ಟಿದ್ದೀವಿ. ಒಂದರ ಮುಂದೊಂದು ಜೋಡಣೆ ಮಾಡಿದೀವಿ. ಅದು ಸಮಾಂತರದಲ್ಲಿ ಆಗಿಲ್ಲ. 3 ಎಂಬುದು ಒಂದಕ್ಕೊಂದು ಸಮಾಂತರವಾಗಿ ಜೋಡಣೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಇದರಲ್ಲಿ ಓಕೆ ಈ ನೆಕ್ಸ್ಟ್ ಡಯಾಗ್ರಾಮ್ ಅನ್ನ ಕಂಪ್ಲೀಟ್ ಮಾಡಿಸಬೇಕಾದ್ರೆ ಈ ಒಂದು ಸರಣಿ ವ್ಯವಸ್ಥೆಯಲ್ಲಿ ಒಂದು ಏನಾಗಿರ್ತದಪ್ಪ ಅಂದ್ರೆ ಇದು ವಿಭವಾಂತರ ಏನಿರ್ತದಲ್ಲ ವಿಭವಾಂತರ ಇದು 3 ರೋಧಕಗಳಿಗೆ ಬೇರೆ ಬೇರೆ ಆಗಿರ್ತದ. ಇದಕ್ಕೆ P1 ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ಒಂದು ಎರಡನೇ ರೋಧಕಕ್ಕೆ P2 ಅಂತ ಏನ್ಮಾಡ್ತಾರೆ ವಿಭಾಗನ ಮಾಡ್ತಾರೆ. ನೆಕ್ಸ್ಟ್ ಮೂರನೇ ರೋಧಕಕ್ಕೆ ಏನ್ ಮಾಡ್ತಾರೆ P3 ಅಂತ ಏನ್ಮಾಡ್ತಾರೆ ಅಳಿತಾರ. ಈ ರೋಧಕಗಳ ಹೆಸರು ಕೂಡ ಹೇಳಿದ್ದಾರೆ ಏನಂದ್ರೆ R1 R2 R3 ರೆಸಿಸ್ಟರ್ ನಂಬರ್ 1 ರೆಸಿಸ್ಟರ್ 2 ರೆಸಿಸ್ಟರ್ 3. ಆಮೇಲೆ ನೆಕ್ಸ್ಟ್ ಇದರ ಒಂದು ಜೋಡಣೆ ಈ ರೀತಿ ಮಾಡಬೇಕು. ಒಂದು ಬ್ಯಾಟರಿ ಇರ್ತದ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಬ್ಯಾಟರಿ ಕನೆಕ್ಷನ್ ಅನ್ನ ಮಾಡಿರ್ತಾರ. ಒಂದು ಕೀ ಇರ್ತದ. ನೆಕ್ಸ್ಟ್ ಇದಕ್ಕೊಂದ 65 ಜೋಡಿಸಿರ್ತಾರ ಅಂದ್ರೆ ಒಂದು ಅಮೆರಿಕನ್ ಜೋಡಿಸಿರ್ತಾರ. ಒಂದು ಅಮೆರಿಕನ್ನ ಜೋಡಿಸಿರ್ತಾರ. ಈ ಜೋಡಣೆ ಮಾಡಿ ಮಾಡಬೇಕು. ಈಗ ನಾವು ಬ್ಯಾಟರಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇರ್ತದ. ಇದು ಕೀ ಇರ್ತದ. ಇದು ಬ್ಯಾಟರಿ ಇಲ್ಲಿಂದ ಒಂದು ಇದು ಪ್ರವಾಹ ಚಲಿಸ್ತದ. ನೀವು ಹಾಕೊಳ್ಳಿ ಇದು ಪ್ಲಸ್ ಇದು ಮೈನಸ್, ಇದು ಪ್ಲಸ್ ಇದು ಮೈನಸ್, ಇದು ಪ್ಲಸ್ ಇದು ಮೈನಸ್. ಯಾಕಂದ್ರೆ ನಾವು ಎರಡೂ ಧನಾತ್ಮಕವಾಗಿ ಕೆಲಸ ಬರಂಗಿಲ್ಲ. ಒಂದು ಕೆಲಸ ಮಾಡಿರ್ತದ. ಇಲ್ಲಿಂದ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದು ಪ್ಲಸ್ ಇದು ಮೈನಸ್ ಇದೆ ಏನ್ ಮಾಡಿದ್ರೆ ನಾವಿಲ್ಲಿ ಚಿತ್ರ ನೋಡಿದ್ದೀವಿ. ನಿಮ್ಗೆ ಮಿಷನ್ ಡೀಪ್ ಆಗಿ ಏನು ಇದು ಮಾಡಿಲ್ಲ. ಸರಣಿ ಅಂದ್ರೆ ಏನು ಯಾವ ರೀತಿ ಬರ್ತಾವ ಸರಣಿಯಲ್ಲಿ ಒಟ್ಟು ಮಟ್ಟಗಳನ್ನ ಎಷ್ಟು ಓಡಿಸಬೇಕು ಅಂತ ನಾವು ತಿಳ್ಕೊಬೇಕಾದ ಮೊದಲೇ ಅಂಶ. ಸರಣಿಯಲ್ಲಿ ಒಟ್ಟು ಮಟ್ಟಗಳನ್ನ ಯಾವ ರೀತಿ
ಇದು ಸರಣಿ ಕ್ರಮ ಆಯ್ತು. ಇದು ಸಮಾಂತರ ಕ್ರಮದಲ್ಲಿ ಏನಪ್ಪಾ ಅಂದ್ರೆ ಮೂರು ರೋಧಕಗಳಿಗೆ ಸಮಾಂತರವಾಗಿ ಒಂದೇ ವೋಲ್ಟ್ ಮೀಟರ್ ಬರ್ತದ. ಮೂರು ರೋಧಕಗಳಿಗೆ ಸಮಾಂತರವಾಗಿ ಒಂದೇ ವೋಲ್ಟ್ ಮೀಟರ್ ಏನಾಗ್ತದೆ ಬರ್ತದ. ಈಗ ಒಂದು ಅಭಿಪ್ರಾಯ ನಡೆಸುತ್ತಾರ, ಇದು ವೋಲ್ಟ್ ಮೀಟರ್ ಆಯ್ತು. ಆಮೇಲೆ ನೆಕ್ಸ್ಟ್ ಇದು ಬ್ಯಾಟರಿ, ಇದು ಈ ರೀತಿ ಪದಗಳನ್ನು ಒಂದು ಜೋಡಣೆಯನ್ನ ಬೆಳೆಸ್ತಾರೆ. ಬಾಂಚನ್ ವರ್ತಮಾನ ತೋರಿಸಿದ್ರೆ ನಡೀತದ, ಬಾಂಚನ್ ಒಂದು ಸಂಕೇತಗಳನ್ನು ತೋರಿಸಿದ್ರೆ ನಡೀತದ. ಇಲ್ಲಿ ಒಂದು ಕೆಲಸ ಏನಾಗಿರುತ್ತಪ್ಪ ಅಂತ ಕೇಳಿದ್ರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಬ್ಯಾಟರಿ ಇದು ಕೀ ಆದ್ಮೇಲೆ ಇದನ್ನ ಪದರೆ ಅಭಿವೃದ್ಧಿ ನೆಗೆಟಿವ್ ಇದು ಪಾಸಿಟಿವ್ ಇದು ನೆಗೆಟಿವ್ ಇದು ಪಾಸಿಟಿವ್. ಓಕೆ ಬರ್ತಾ ಇಲ್ಲಿ R1 R2 R3 ವಿದ್ಯುತ್ ಪ್ರವಾಹ ಇಲ್ಲಿಂದ ಚಲಿಸುವಾಗ ಏನಾಗ್ತದೆ ಮುಂದುವರೆದ್ಕೊಳ್ಳಿ ಇದರ ಮೂಲಕ ಚಲಿಸುವಾಗ ಏನಾಗ್ತದೆ ಮೂರು ಭಾಗಗಳಾಗಿ ಏನಾಗ್ತದೆ ವಿಭಾಗಿಸ್ತದ. ಮೂರು ಭಾಗಗಳಾಗಿ ಇಲ್ಲಿ 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 R1 ಮೂಲಕ ಚಲಿಸುವಂತ ವಿದ್ಯುತ್ ಪ್ರವಾಹಕ್ಕೆ I1, R2 ಮೂಲಕ ಚಲಿಸುವ ವಿದ್ಯುತ್ ಪ್ರವಾಹಕ್ಕೆ I2, R3 ಮೂಲಕ ಚಲಿಸುವ ವಿದ್ಯುತ್ ಪ್ರವಾಹಕ್ಕೆ I3 ಅಂತ ನಾವಿಲ್ಲಿ ತೋರಿಸ್ತೀವಿ. ಈ ರೀತಿ ವಿದ್ಯುತ್ ಪ್ರವಾಹ ಏನಾಗ್ತದೆ ನಮಗೆ ಒಡೆತದ ಅಂತ ನಾವೇ ಮಾಡ್ತೀವಿ, ಡಿವೈಡ್ ಆಗ್ತದ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಾಗ್ತದೆ ವಿಭವಾಂತರಗಳು ಬೇರೆ ಬೇರೆ ಬಂದವು, ಅಲ್ಲಿ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಬಂದವು. ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ನಾವು ಪಿ ಅನ್ನ ಕಂಡುಹಿಡಿಯಬೇಕಾದ್ರೆ ಅದರ ಬ್ಯಾಟರಿ ಸೂತ್ರಗಳನ್ನ ಹಾಕಬೇಕು. ಇಲ್ಲಿ ಯಾವ ರೀತಿಯ ಸೂತ್ರ ಬರ್ತದಪ್ಪ ಅಂತ ಕೇಳಿರೋದು ಇಲ್ಲಿ ನೋಡಿ, P is equal to I R ಅಂತ ಬರ್ತದೆ. ಓವರ್ ನಿಯಮವನ್ನು ಗೊತ್ತಿರೋ ಅಂಶ P is equal to I R. ಆದ್ರೆ ಇಲ್ಲ P1 is equal to ಏನಪ್ಪಾ ಅಂದ್ರೆ I R1, P2 is equal to I R2, P3 is equal to I R. ಟೋಟಲ್ P ಬೇಕಾದ್ರೆ ಏನು ಮಾಡ್ತೀವಿ ನಾವು, ಟೋಟಲ್ P ಬೇಕಾದ್ರೆ P is equal to ಏನಪ್ಪಾ ಅಂದ್ರೆ P1 plus P2 plus P3 ಅನ್ನು ನಾವಿಲ್ಲಿ ಕೂಡಿಸ್ತೀವಿ. is equal to P1 plus P2 plus P3 ಅಂದ್ರೆ ಏನು, P1 ಅಂದ್ರೆ ಏನು I R1 plus I R2 plus I R3 ಅಂತ ಬರ್ತದ. ಇದಾದ ನೆಕ್ಸ್ಟ್ ಏನ್ ಮಾಡ್ತಪ್ಪ ಅಂದ್ರೆ B ಅಂದ್ರೆ ಏನು IR, IR is equal to I R1 plus I R2 plus I R3 ಅಂತ ಬರ್ತದೆ. ಅಥವಾ ಇದನ್ನ ನಾವು ಯಾವ ತೋರಿಸಬೇಕು ಅಂತ ಕೇಳಿದ್ರೆ ಇದನ್ನ ನಾವು ಇದರ ಮೇಲ್ಗಡೆ ಬರ್ತದೆ ನೋಡಿದ್ರಲ್ಲ ಯಾವ್ದಾದ್ರೆ IR ಕಾಮದಲ್ಲಿ R is equal to RS ಅಂತ ಹೇಳ್ತೀವಿ ಬರ್ತಾರೆ. RS ಈಗ S ಅಂದ್ರೆ ಏನು ಅಂತ ಕೇಳಿದ್ರೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ಅಂತ ಹೇಳ್ತಾರೆ. RS 7 ಗ್ರಾಮ್ಗೆ S ಸಿಂಬಲ್ ಕೊಡ್ತಾರೆ. R1 plus R2 plus R3 ಈ ರೀತಿ ಏನು ಬಂದ್ರೆ ಸೂತ್ರ ಬರ್ತದ. ಇದನ್ನು ಗೊತ್ತಿರಬೇಕು. ಇಲ್ಲಿ ನೆಕ್ಸ್ಟ್ ಈ ರೀತಿ ಯಾವ ಸೂತ್ರ ಬರ್ತಪ್ಪ ಅಂತ ಕೇಳಿದ್ರೆ ಈಗ ನಮ್ಗೆ ಎಕ್ಸಾಂಪಲ್ ಬಿಡಿಸುವಾಗ ಸರಣಿ ವ್ಯವಸ್ಥೆ ಕೇಳಿದ್ರೆ ಡೈರೆಕ್ಟ್ ಆಗಿ R1 plus R2 plus R3 ಡೈರೆಕ್ಟ್ ಕೋಶಿಗೆ ಒಟ್ಟು ರೋಧ ಸಿಗ್ತದ. ಇದು ಸರಣಿ ವ್ಯವಸ್ಥೆ. ಈ ನೆಕ್ಸ್ಟ್ ಇಲ್ಲಿ ನಾವು ಬೇಕಾಗಿರೋದು ಯಾವ ಬರ್ತಾರೆ ಸಮಾಂತರ ವ್ಯವಸ್ಥೆ. ಸಮಾಂತರ ವ್ಯವಸ್ಥೆ ನಮ್ಗೆ ಏನಿದೆ I is equal to I1 plus I2 plus I3. ಬಟ್ ಇವಾಗ ಏನೇನು ಅಂತ ಕೇಳಿದ್ರೆ I is equal to P divided by R ಅಂತ ಹೇಳಾಗ ಬರ್ತದ. ಹಾಗಾದ್ರೆ I1 ಅಂತ ಕೇಳಿದ್ರೆ I1 is equal to P by R1, I2 is equal to P by R2, I3 is equal to P by R. ಈ ರೀತಿ ಬರ್ತದ. ಇಷ್ಟ ಬಂದ ಏನ್ ಮಾಡಬೇಕು ನಾವಿಲ್ಲಿ ನೆಕ್ಸ್ಟ್ ಹಾಗಾದ್ರೆ P by R ಇಲ್ಲಿ ಹಾಕೋಣ ನೋಡಿ. P divided by R is equal to P by R1 plus P by R2 plus P by R3. ಓಕೆ ಇಲ್ಲಿ ಏನು ಕಾಮನ್ ಆಗಿ ಏನಾಗ್ತದೆ 1 by R ಇದಲ್ಲ ಇದನ್ನ P ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್. ಸಮಾಂತರ ಅಂದ್ರೆ ಪ್ಯಾರಲಲ್ ಕಾಂಬಿನೇಷನ್. ಸಮಾಂತರ ವ್ಯವಸ್ಥೆಯಲ್ಲಿ R by R ತೋರಿಸ್ತಾರೆ. 1 by R is equal to 1 by R1 plus 1 by R2 plus 1 by R3 ಅಂತ ಏನ್ ಮಾಡ್ತಾರೆ ನಮಗೆ ಸೂತ್ರವನ್ನ ಹೇಳ್ತಾರ. ಇದೇನಂದ್ರೆ ಸರಣಿ ವ್ಯವಸ್ಥೆ ಅದರ ಸೂತ್ರ, ಸಮಾಂತರ ವ್ಯವಸ್ಥೆ ಅದರ ಸೂತ್ರ. ಇದು ಬಹಳ ಇಂಪಾರ್ಟೆಂಟ್. ಚಿತ್ರಣವನ್ನ ಡಯಾಗ್ರಾಮ್ ಅನ್ನು ಕೇಳಿದ್ರೆ ಈ ರೀತಿ ಡಯಾಗ್ರಾಮ್ ಅನ್ನು ತೆಗೆಯಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ಗಳನ್ನ ಸಮಸ್ಯೆಯನ್ನು ಬಿಡಿಸಿದ್ರೆ ಸೂತ್ರಗಳನ್ನ ಹಾಕಬೇಕು. ಇದು ಸರಣಿ ವ್ಯವಸ್ಥೆ ಸೂತ್ರ, ಅದು ಸಮಾಂತರ ವ್ಯವಸ್ಥೆ ಸೂತ್ರ ಅಂತ ನಾವು ನೆನಪಿಡಬೇಕು. ಇಲ್ಲಿ ಇದಾದ್ಮೇಲೆ ನಾವು ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಇದ್ರ ಮೇಲಿನ ಒಂದು ಉದಾಹರಣೆಯನ್ನ ಬಿಡಿಸೋಣ, ಒಂದು ಸ್ಮಾಲ್ ಎಕ್ಸಾಂಪಲ್ ಬಿಡಿಸೋಣ. ಈಗ ಈ ಒಂದು ರೋಧಕಗಳ ವ್ಯವಸ್ಥೆಯ ರೋಧ ಏನಿಲ್ಲ ಇದ್ರ ಮೇಲೆ ಒಂದು ಎಕ್ಸಾಂಪಲ್ ಬಿಡಿಸೋಣ ಅಂತ. ಈ ಎಕ್ಸಾಂಪಲ್ ನ ಎಕ್ಸಾಮ್ ಕೇಳಿರುವಂತಹ ಅಪ್ಲೈಡ್ ಕ್ವೆಶ್ಚನ್ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ.
ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಒಂದು ಮಂಡಲದ ಚಿತ್ರವನ್ನು ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಕೆಲ ಪ್ರಶ್ನೆ ಕೊಟ್ಟಿದ್ದಾರೆ. ಮಂಡಲದ ಚಿತ್ರವನ್ನು ಯಾವ್ದು ಕೊಟ್ಟಿದ್ದಾರೆ ನೋಡಲಿ. ಮಂಡಲದಲ್ಲಿ ಒಟ್ಟು ರೋಧ 20 ಓಮ್. ಈ ಒಂದು ಮಂಡಲದ ಒಟ್ಟು ರೋಧ ಏನಿದೆಯಲ್ಲ ಅದು ಎಷ್ಟಪ್ಪ ಅಂತ ಕೇಳಿದ್ರೆ 20 ಓಮ್. ಆದರೆ ಎಕ್ಸ್ ರೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ರೋಧಕದಲ್ಲಿ ಇದಕ್ಕೆ ನೀವು R1 ಅಂತ ತಗೊಳ್ಳಿ, ಇದನ್ನ R2 ಅಂತ ತಗೊಳ್ಳಿ, ಇದನ್ನ R3 ಅಂತ ತಗೊಳ್ಳಿ, ಇದನ್ನ R4 ಅಂತ ತಗೊಳ್ಳಿ ತಗೊಳ್ಳಿ. R1 R2 R3 R4 ಅಂತ ತಗೊಳ್ಳಿ ತಗೊಳ್ಳಿ. ನೆಕ್ಸ್ಟ್ R1 10 ಹೋಗದ R2 ಗೊತ್ತಿಲ್ಲ, ಅದೇ ಎಕ್ಸ್ ಕಂಡುಹಿಡಿಯಬೇಕು. R3 25 ಹೋಗದ R4 75 ಓಮ್ ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಎಕ್ಸ್ ರೋಧಕದ ಬೆಲೆಯನ್ನು ಕಂಡುಹಿಡಿಯಬೇಕು ಪ್ಲಸ್ ಮಂಡಲದ ಒಟ್ಟು ಪ್ರವಾಹವನ್ನು ಕಂಡುಹಿಡಿಯಬೇಕು. ಆ ಬೆಲೆಯನ್ನು ಕಂಡುಹಿಡಿಯಬೇಕು. ಮೊದಲಿಗೆ ನಾವು ಆ ಎಕ್ಸ್ ರೋಧಕದ ಒಂದು ಬೆಲೆಯನ್ನ ಕಂಡುಹಿಡಿಯೋಣ. ಮೊದಲನೇ ನೋಡಲಿ R1 ಮತ್ತು R2 ಯಾವ ಒಂದು ವ್ಯವಸ್ಥೆಯಲ್ಲಿ ಜೋಡಣೆ ಮಾಡಿದಾರಪ್ಪ ಅಂತಂದ್ರೆ ಇದು ಸರಣಿ ವ್ಯವಸ್ಥೆಯಲ್ಲಿ ಜೋಡಣೆ ಮಾಡಿದ್ದಾರೆ R1 ಮತ್ತು R2. ಹಾಗಾದ್ರೆ ನಾವಿಲ್ಲಿ ಆ ಗೇಮ್ ಬಂದ್ರೆ RS1 ಅಂತ ಕೊಡೋಣ. R1 ಮತ್ತು R2 ಅನ್ನು ಸೇರಿಸಿ RS1 ಅಂತ ಕೊಡೋಣ. RS1 R1 plus R2 1 plus is equal to ಬೆಲೆಯನ್ನು ಹೆಂಗೆ ಕೊಡುತ್ತೆ? R1 10 ಓಮ್ ಪ್ಲಸ್ ಅದರದು ಎಕ್ಸ್ ಅಂತ ಹೇಳಿದ ಇರಲಿ. ಇದೇ ರೀತಿ ಮಾಡೋಣ. ಈಕ್ವೇಷನ್ ನಂಬರ್ 1 ಅಂತ. ನೆಕ್ಸ್ಟ್ ಎರಡನೇ ಇದೆಯಲ್ಲ ಇದು ಪ್ಲಸ್ ಸರಣಿ ವ್ಯವಸ್ಥೆಯಲ್ಲಿ ಜೋಡಣೆ ಮಾಡಿದಾರ. ಇಲ್ಲ ನೋಡಿ R3 ಮತ್ತು R4 ಅನ್ನ ಇದಕ್ಕೆ ಏನು ಮಾಡಿದ್ರೆ RS2 is equal to ಏನು ಬಂದ್ರೆ R3 plus R4 ಅಂತ ಮಾಡಿರಲಿ. R3 ಬೆಲೆ ಎಷ್ಟಿದೆ 25 ಓಮ್ ಪ್ಲಸ್ ಇದರದು 75 ಓಮ್ ಇದೆ. ಈಸ್ ಈಕ್ವಲ್ ಎಷ್ಟು ಅಂತ ಬರೋದು ಒಂದು 3 ಓಮ್ ಮಾಡ್ಬೋದು. RS1 RS2 ಇದನ್ನ ಟೋಟಲ್ ಆಗಿ ಏನಪ್ಪ ಅಂದ್ರೆ ನಮಗೆ RS2 ಇದನ್ನ ಟೋಟಲ್ ಆಗಿ ಏನು ಬರುತ್ತಪ್ಪ ಅಂದ್ರೆ RS1. ಓಕೆ, ಇದನ್ನ ಹೇಳಿದ್ವಿ RS1. ಇನ್ನ ಈ ರೋಧಕಗಳ ಸರಣಿ ಬಂದಿದೆ. ಇನ್ನ RS1 ಮತ್ತು RS2 ಈ ಒಟ್ಟು ರೋಧಕಗಳು ಯಾವ ದೊಡ್ಡದಾಗಿದಾವ ಅಂದ್ರೆ ಸಮಾಂತರಗಳಾಗಿದ್ದಾವೆ. ಆಮೇಲೆ RS1 ಮತ್ತು RS2 ರೋಧಕಗಳನ್ನ ಕಂಡುಹಿಡಿಯಬೇಕಾದ್ರೆ ನಾವು ಸಮಾಂತರ ಸೂತ್ರವನ್ನು ಹಾಕಬೇಕು. ಸಮಾಂತರದ ಸೂತ್ರವನ್ನ ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೋಡ್ರಿ 1 divided by RP is equal to 1 divided by RP is equal to 1 divided by RS1 plus 1 divided by RS2. ಈ ಸೂತ್ರವನ್ನು ಹಾಕಿದ್ರೆ ಹೇಳಿದ್ರೆ RS1 ಮತ್ತು RS2 ಏನಿದಾವೆ ಸಮಾಂತರ ವ್ಯವಸ್ಥೆಯಲ್ಲಿ. ಇನ್ನ ಆ ಮೊದಲು ಏನು ಹೇಳಿದಾರಪ್ಪ ಅಂದ್ರೆ ಮಂಡಲದ ಒಟ್ಟು ರೋಧ 20 ಓಮ್ ಅಂತ ಹೇಳಿದಾರ. ಇದೆ ಒಟ್ಟು ರೋಧ ಅಂದ್ರೆ RP ಎಷ್ಟು ನಾವು ಕೇಳಿದ್ರೆ 20 ಓಮ್ ಅದ. is equal to 1 divided by RS1 ಬೆಲೆ ಎಷ್ಟು 10 plus x. ಆಮೇಲೆ ನೆಕ್ಸ್ಟ್ ಇದು ಆನ್ಲೇ ಪ್ಲಸ್ RS2 ಇದು ಬೆಲೆ ಎಷ್ಟು 100 ಓಮ್ 1 divided by 100. ಈಗ ನಾವು ಇಲ್ಲಿ x ಬೆಲೆ ಕೇಳಿದ ಇವುಗಳನ್ನ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಅಂತ ಕೇಳಿದ್ರೆ ಇಲ್ಲಿ ಪ್ಲಸ್ ರಿಪ್ಲೇಸ್ ಮೈನಸ್ 1/20 minus 1/100 is equal to 1 divided by 10 plus x. ಇಲ್ಲ ನೆಕ್ಸ್ಟ್ ಏನಾಗುತ್ತೆ ಹಾಗಾದ್ರೆ 1 divided by 10 plus x is equal to 1/20 minus 1 divided by 100. ಇಲ್ಲ ಇದನ್ನ ಕಲಿಬೇಕಾದ್ರೆ ಇದರ ಸೂತ್ರವನ್ನ ರಸವನ್ನು ಕಂಡುಹಿಡಿಯಬೇಕು. 20 ಮತ್ತು 100 ರಸ 100 ಆಗ್ತದ. 20 ರಸ 100. 20 ಉಳ್ಳೆ 5 100 ಉಳ್ಳೆ 5 100 ಉಳ್ಳೆ 1 100 ಉಳ್ಳೆ 1. ಅವಾಗ ಏನು ಮಾಡಿದ್ರೆ 5 ಉಳ್ಳೆ 1 5 ಮೈನಸ್ 1 ಉಳ್ಳೆ 1 1. ಅವಾಗ ಏನಾಗುತ್ತೆ 1 divided by 10 plus x is equal to 5 minus 1 divided by 100. 1 divided by 10 plus x is equal to ಏನು ಬಂದ್ರೆ 4 divided by 100. 4 1s are 425. ಇದರ ಬೆಲೆ ಎಷ್ಟು ಬಂತಪ್ಪ ಅಂತ ಕೇಳಿದ್ರೆ 1 divided by 10 plus x is equal to 1 divided by 25. 1 by 25. ಇದರ ಕನ್ವರ್ಟ್ ಮಾಡೋಣ ನಡೀತದೆ. ಇಲ್ಲ ಡೈರೆಕ್ಟ್ ಆಗಿ ಮಾಡ್ಕೊಂಡು ನಡೀತದೆ. ಹಾಗಾದ್ರೆ 10 plus x is equal to 10 plus x ಇಲ್ಲಿ 10 plus x is equal to 25 ಅಂದ್ರೆ ಆಗ್ತದ. 25 ಅಂದ್ರೆ ಆಗ್ತದ. ಹಾಗಾದ್ರೆ x is equal to 25 ಕೆಳಗೆ minus 10. x is equal to ಎಷ್ಟು 15 ಓಮ್. x ಬೆಲೆಯನ್ನು ಬಂತು. ಆಮೇಲೆ ಬಂದಿಗೆ x ಬೆಲೆಯನ್ನು 15 ಓಮ್ ಅಂತ ಹೇಳಿ ಬಂತು. ಆಮೇಲೆ ನೆಕ್ಸ್ಟ್ 15 ಓಮ್ ಬಂದ್ಕೊಳ್ಳಿ. ಇನ್ನು ಈ ಒಂದು ಕಾನ್ಸೆಪ್ಟ್ ಮುಗಿತು. ನೆಕ್ಸ್ಟ್ ಮತ್ತು ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕಾದ್ರೆ ಒಂದು ಹಂತ ಮುಗಿತು, ಒಂದು ಸ್ಟೆಪ್ ಮುಗಿತು. ನೆಕ್ಸ್ಟ್ ಏನಾಗುತ್ತೆ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕಾದ್ರೆ ಈಗ ಒಟ್ಟು ರೋಧವನ್ನು ಎಷ್ಟು ಕೊಟ್ಟಿರಲಿ 20 ಓಮ್.
ಒಟ್ಟು ರೋಧ 20 ಓಮ್. ವಿಭವಾಂತರ ಎಷ್ಟದ 6 ವೋಲ್ಟ್ ಅಲ್ಲೇ ಬರ್ತದೆ. P is equal to 6 ಓಮ್. ಆಮೇಲೆ ನೆಕ್ಸ್ಟ್ ಈ ಎರಡು ಇದ್ಮೇಲೆ ನೀವು ಹೇಳಿದ್ರೆ ಬಹಳಷ್ಟ ಈಸಿಯಾಗಿ ಯಾವ ರೀತಿ ಮಾಡ್ತಾರೆ ಆ ವಿದ್ಯುತ್ ಪ್ರವಾಹ I ಅನ್ನು ಸಮೀಕರಣ I is equal to S ಅಂತ ಹೇಳಿ I is ನಮಗೆ ಗೊತ್ತಿರೋ ಸೂತ್ರ P is equal to I R ಅಂತ ಬರ್ತದೆ. ನಮಗೆ I is equal to P divided by R ಅಂತ ಬರ್ತದೆ. I is equal to P ಎಷ್ಟು ಅಂತ ಹೇಳಿದ್ರೆ 6 divided by R ಅಂದ್ರೆ 20 6 by 20 is equal to ಎಷ್ಟಪ್ಪ ಅಂತ ಕೇಳಿದ್ರಿ ಇದರ ಬೆಲೆ ಎಷ್ಟು ಬರ್ತದೆ ಅಂದ್ರೆ 0.333 ಅಂತ ಬರ್ತದೆ. 0.3 ಅಂತ ಎಷ್ಟು ಬರ್ತದೆ 0.3 ಆಂಪಿಯರ್ ಅಂತ ಬರ್ತದೆ. ವೆರಿ ಗುಡ್ 0.3 ಆಂಪಿಯರ್. ಓಕೆ 0.3 ಕಂಪ್ಲೀಟ್ ಆಗಿ ಹೋಗ್ತದೆ 0.3 ಆಂಪಿಯರ್. ಅದರಲ್ಲಿ ನಮಗೆ ಬರುವಂತ ಒಟ್ಟು ಪ್ರವಾಹದ ಬೆಲೆ ಎಷ್ಟು ಅಂತ ಕೇಳಿದ್ರೆ 0.3 ಆಂಪಿಯರ್. ಇಷ್ಟೇನು ಪದವಿದೆ ಒಂದು ಎಕ್ಸಾಂಪಲ್. ಈ ರೀತಿ ಅಪ್ಲೈ ಕ್ವಶನ್ ಗಳನ್ನ ಕೇಳಿದ್ರೆ ಕೊಟ್ಟಿರುವಂತಹ ಎಕ್ಸಾಂಪಲ್ ಸ್ಮಾರ್ಟ್ ಕ್ವಶನ್ ಕೊಟ್ಟಿರುವಂತಹ ಕ್ಲಿಯರ್ ಆಗಿ ಓದಬೇಕು. ಏನ್ ಕೇಳಿದಾರ ಆಮೇಲೆ ನೆಕ್ಸ್ಟ್ ಏನ್ ಕೊಡಿದಾರ ಅಷ್ಟು ನೋಡ್ಬೇಕು. ಸ್ಟೆಪ್ ವೈಸ್ ಕರೆಕ್ಟ್ ಆಗಿ ಮುಗಿಸ್ಕೊತ ಹೋದ್ರೆ ಆನ್ಸರ್ ಕರೆಕ್ಟ್ ಆಗಿ ಬರ್ತದ. ಇಷ್ಟೇನಾದ್ರು ಎಕ್ಸಾಂಪಲ್ ಆಯ್ತು. ಇನ್ನು ಇದರಲ್ಲಿ ಬರುತ್ತಾ ಮುಂದಿನ ಒಂದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದಂದ್ರೆ ಜೌಲ್ನ ಉಷ್ಣೋತ್ಪಾದನ ನಿಯಮ ಅಂತ ಬರ್ತದ. ಜೌಲ್ನ ಉಷ್ಣೋತ್ಪಾದನ ನಿಯಮ ಏನಪ್ಪಾ ಅಂತ ಕೇಳಿ, ಒಂದು ವಾಹಕದ ಮೂಲಕ ಒಂದು ರೋಧಕದ ಮೂಲಕ ವಿದ್ಯುತ್ ಪ್ರವಾಹ ಚಲಿಸಿದಾಗ ಅಲ್ಲಿ ಉಷ್ಣ ಶಕ್ತಿ ಬಿಡುಗಡೆ ಆಗ್ತದ ಅಂತ ಹೇಳ್ತಾರ. ಆ ಉಷ್ಣ ಶಕ್ತಿಯನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅಂತ ಕೇಳಿದ್ರೆ ಅದಕ್ಕೊಂದು ಜೌಲ್ ಅನ್ನೋದು ವಿಜ್ಞಾನಿಗಳ ಒಂದು ಸೂತ್ರವನ್ನು ಹೇಳ್ಕೊಡಿದಾರ. ಯಾವ ರೀತಿ H is equal to I square R into T ಅಂತ ಹೇಳಿದಾರ. ಜೌಲ್ನ ಉಷ್ಣೋತ್ಪಾದನ ನಿಯಮ ಅಂತ ಬಂದಾಗ ಬಹಳ ಜಾಸ್ತಿ ಅವಶ್ಯಕತೆ ಏನಿಲ್ಲ. H is equal to I square R T ಇಷ್ಟನ್ನು ಸಾಕು. ಇಲ್ಲಿ H ಅನ್ನು ಗೊತ್ತಿರುವಂತಹ ಅಂಶ H ಅಂದ್ರೆ ಏನು ಅಂತ ಕೇಳಿದ್ರಿ, ರೋಧಕದಲ್ಲಿ ಉತ್ಪತ್ತಿ ಆಗುವಂತಹ ಉಷ್ಣ ಪ್ರಮಾಣ ಅಂತ ಉಷ್ಣ ಹೀಟ್ ಎನರ್ಜಿ ಅನ್ನೋದ್ರಲ್ಲಿ ಅದರ ಉಷ್ಣ. ನೆಕ್ಸ್ಟ್ I ಅಂದ್ರೆ ಗೊತ್ತಿರೋ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹ. ಆಮೇಲೆ ನೆಕ್ಸ್ಟ್ R ಅಂದ್ರೆ ಕೂಡ ಗೊತ್ತದ ರೋಧ ರೋಧ. T ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಕಾಲ ಅಥವಾ ಸಮಯ ಅಂತ ಹೇಳ್ತೀವಿ. ಈಗ ನಾವು ಇಷ್ಟು ನೆನಪಿಟ್ಕೊಂಡಿದ್ರ ಮೇಲೆ ಡೆಫಿನೇಷನ್ ಸ್ವಲ್ಪ ಗೇಟ್ ಮಾಡಬೇಕು. ಯಾವ ರೀತಿ ಅಂತ ಕೇಳಿದ್ರಿ, ಒಂದು ರೋಧಕದ ಮೂಲಕ ವಿದ್ಯುತ್ ಪ್ರವಾಹ ಅಂತ ಲಕ್ಷಿಸಿದಾಗ ಉತ್ಪತ್ತಿಯಾಗುವಂತಹ ಉಷ್ಣ ಶಕ್ತಿಯು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿ, ರೋಧಕ್ಕೆ ನೇರಾನುಪಾತದಲ್ಲಿ ಮತ್ತು ವಿದ್ಯುತ್ ಪ್ರವಾಹ ಚಲಿಸುವಂತಹ ಸಮಯಕ್ಕೆ ಕೂಡ ನೇರಾನುಪಾತದಲ್ಲಿರುತ್ತದೆ. ಹೆಂಗ್ ಬರ್ತದೆ, H is directly proportional to I square, H is directly proportional to R, H is directly proportional to T. ಮೂರು ಕೂಡ ಏನಂದ್ರೆ ಒಂದು ಅನುಪಾತದಲ್ಲಿ ಕೂಡ ಏನಂದ್ರೆ ನೇರಾನುಪಾತದಲ್ಲಿ ಕೂಡ ಇದಾವು. ಆದ್ರಿಂದ ಏನಂದ್ರೆ H is equal to I square R T ಅಂತ ಹೇಳಿದ್ರಲ್ಲಿ ಈ ಸೂತ್ರವನ್ನ ಹೇಳಿದಾರೆ. H is equal to I square R T. ಹಾಗಾದ್ರೆ ಏಕಮಾನ ಯಾವ ಬರ್ತದೆ ಅಂತ ಕೇಳಿದ್ರಿ, ಅಸ್ಥಾಯಮಾನವನ್ನ ಯಾವ ರೀತಿ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಉಷ್ಣದ ಅಸ್ಥಾಯಮಾನ ಇದಕ್ಕೂ ಬರ್ತದ. ಉಷ್ಣದ ಮತ್ತು ಕೆಲಸದ ಎಲ್ಲದರ ಅಸ್ಥಾಯಮಾನ ಯಾವ ಅಂತ ಕೇಳಿದ್ರೆ ಜೌಲ್ ಅಂತ ಬರ್ತದ. ಜೈ ಇದನ್ನ ಮಾಡೋದನ್ನ ತೋರಿಸ್ತಾರ. ಈ ಒಂದು ಸೂತ್ರ ನಾವು ಒಂದು ಎಕ್ಸಾಂಪಲ್ ಅನ್ನು ಕೂಡ ಬಳಸಬಹುದು. ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೂಡ ಹೇಳ್ತೀನಿ ನೋಡ್ರಿ. ಯಾವ ರೀತಿ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ 4 ಓಮ್ ರೋಧದಿಂದ ಏನ್ ಬಂದ್ರೆ ಎಕ್ಸಾಂಪಲ್ ಕೊಟ್ಟಿಲ್ಲ. 4 ಓಮ್ ಏನ್ ಮಾಡಿದ್ರೆ ರೋಧದಿಂದ ಪ್ರತಿ ಸೆಕೆಂಡಿಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ 100 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿ ಆಗುತ್ತದೆ. 100 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿ ಆಗುತ್ತದೆ. ರೋಧಕಗಳ ವಿಭವಾಂತರವನ್ನು ಕಂಡುಹಿಡಿಯಿರಿ. ಏನ್ ಕಂಡುಹಿಡಿದಿದ್ದಾರೆ, ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ. ಎಕ್ಸಾಂಪಲ್ ಏನಂದ್ರೆ 4 ಓಮ್ ರೋಧಕದಿಂದ ಅಂತ ಹೇಳಿ ಏನಾಗಿದೆ, ಪ್ರತಿ ಸೆಕೆಂಡ್ 100 ಜೌಲ್ ಉಷ್ಣ ಶಕ್ತಿ ಬಿಡುಗಡೆ ಆಗಿದೆ. ಆಮೇಲೆ ನೆಕ್ಸ್ಟ್ ಹಾಗಾದ್ರೆ ರೋಧಕ ನಡುವೆ ವಿಭವಾಂತರವನ್ನು ಕಂಡುಹಿಡಿಯುವುದರಲ್ಲಿ ಹೇಳಿದ್ದಾರೆ. ವಿಭವಾಂತರವನ್ನ ಕೊಟ್ಟಿರುವಂತಹ ಒಂದು ಕಂಪನಿ ಎಕ್ಸಾಂಪಲ್ ಬಿಡಿಸುವಾಗ ಇದು ಏನಪ್ಪಾ ಅಂತ ಹೇಳಿದ್ರೆ ರೋಧ ಅಂತ ಹೇಳ್ತಾರೆ. R is equal to 4 ಓಮ್. ನೆಕ್ಸ್ಟ್ ಉಷ್ಣ ಶಕ್ತಿ ಎಷ್ಟು ಬಿಡುಗಡೆ ಅಂತ ಕೇಳಿದ್ರೆ ಉಷ್ಣ ಶಕ್ತಿ H is equal to
100 ಜೌಲ್. ಆಮೇಲೆ ಪ್ರತಿ ಸೆಕೆಂಡ್ಗೆ ಅಂದ್ರೆ 1 ಸೆಕೆಂಡ್ಗೆ 100 ಜೌಲ್ ಎನರ್ಜಿ ಹೊರಬರುತ್ತೆ. ಆಮೇಲೆ 1 ಸೆಕೆಂಡ್ 1 ಸೆಕೆಂಡ್ ಅಂತ ತಗೋಬೇಕು. ನೆಕ್ಸ್ಟ್ ಏನ್ ಕೇಳಿದ್ರೆ ರೂಪಾಂತರ P ಅನ್ನ ಕಂಡುಹಿಡಿದಿರ. P S2 ಅಂತ ಹೇಳಿ. P S2. P ಅನ್ನ ಕಂಡುಹಿಡಿದ ಮುಂಚಿನ ಮತ್ತೊಂದು ಅಂಶವನ್ನು ಕಂಡುಹಿಡಿಯಬೇಕು. ಯಾವ ಅಂತ ಕೇಳಿದ್ರೆ I ಅಂದ್ರೆ ಏನು, I ಅಂದ್ರೆ ಎಷ್ಟು ಅಂತ ಕಂಡುಹಿಡಿಯಬೇಕು. I ಬೆಲೆ ಕಂಡುಹಿಡಿದಾಗ ಆ ಬೆಲೆಯನ್ನು ಉಪಯೋಗ ಮಾಡಿಕೊಂಡು P ಅನ್ನ ಕಂಡುಹಿಡಿಯಬೇಕು. ಡೈರೆಕ್ಟ್ ಆಗಿ ಬರಲ್ಲ. ಯಾಕಂದ್ರೆ ಸೂತ್ರ ಯಾವುದು ಸ್ವಲ್ಪ ಅಂದ್ರೆ H I square R T ಅಂತ ಹೇಳಿದ. ಓಕೆ, ಹಾಗಾದ್ರೆ I ಬೆಲೆ ಕಂಡುಹಿಡಿದಾಗ ಎಲ್ಲ ಸೂತ್ರವನ್ನು ಚೇಂಜ್ ಮಾಡ್ಕೊಳ್ತೀವಿ. I ಬೆಲೆ ಕಂಡುಹಿಡಿದ R T ಅನ್ನು ಕಂಡುಹಿಡಿಯಬೇಕು. H divided by R T R. Sorry, I ಅಲ್ಲ I square. ಓಕೆ, ನೆಕ್ಸ್ಟ್ ಇದನ್ನ ಹಾಗಾದ್ರೆ I square ಎಷ್ಟು ಬಂದಿದೆ? H divided by R T. ಹಾಗಾದ್ರೆ I ಸ್ಕ್ವೇರ್ ರೂಟ್ ಅನ್ನು ಮಾಡಬೇಕು, ತೆಗೆದುಕೊಂಡ್ರೆ ರೂಟ್ ಅನ್ನು ಹಾಕಬೇಕು. ಇಲ್ಲಿ ಆಯ್ತದಾಗ ಏನಾಗುತ್ತೆ ರೂಟ್ ಆಫ್ H by RT ಆಗ್ತದ. ಈ ಸೂತ್ರದಲ್ಲಿ ಬೆಲೆಗಳನ್ನ ನಾವಿಲ್ಲಿ ಹಾಕಿ ಸೂತ್ರದಲ್ಲಿ ಯಾವ ಬೆಲೆಗಳನ್ನ ಹಾಕಬೇಕು ಅಂತ ಹೇಳಿದ್ರೆ ಅಲ್ಲಿ I is equal to square root of H 100 divided by R ಎಷ್ಟು ಬದಲ 4 ಗುಣಿಲೆ T 1. R is equal to square root of 100 divided by 4 is equal to square root of 25. ಹಾಗಾದ್ರೆ I ಎಷ್ಟು ಬರ್ತದೆ? ಇದರ ವರ್ಗಮೂಲ 5 ಆಂಪಿಯರ್ ಬಂದಿದೆ. I ಬೆಲೆ ಬಂತು. ಈ I ಬೆಲೆಯನ್ನು ಉಪಯೋಗ ಮಾಡ್ಕೊಂಡು ನಾವು ಏನು ನೆಕ್ಸ್ಟ್ P ಬೆಲೆ ಕಂಡುಹಿಡಿಯಬೇಕು. ರೂಪಾಂತರವನ್ನು ಕಂಡುಹಿಡಿಯಬೇಕು. ಯಾವ ರೀತಿ ಅಂದ್ರೆ ಇಲ್ಲೇ ಬರ್ಕೊಂಡಿರಲಿಲ್ಲ. R ಎಷ್ಟದ 4 ಓಮ್ ಅದ. ಆಮೇಲೆ R ಎಷ್ಟು ಬಂದಿದೆ? 5 ಆಂಪಿಯರ್ ಬಂತು. ಆಮೇಲೆ ನೆಕ್ಸ್ಟ್ P equal to S2 ಅಂತ ಹೇಳಿ ಬರ್ತದ. P equal to I into R. P equal to I ಎಷ್ಟದ 5, R ಎಷ್ಟದ 4, P equal to 20 ವೋಲ್ಟ್ ನಲ್ಲಿ ತಗೋಬೇಕು. ಸೇಮ್ ಮಾಡಿದ್ರೆ ಒಂದು ಎಕ್ಸಾಂಪಲ್ ಯಾವ ಅಂತ ಕೇಳಿದ್ರೆ ಈ ಒಂದು ಸೂತ್ರದ ಮೇಲಿಂದ ಎಕ್ಸಾಂಪಲ್ ನಾವು ಏನ್ ಮಾಡಿದ್ವಿ ಬಿಡಿಸಿದ್ವು. ಇನ್ನು ಇದರಲ್ಲಿ ನಾವಿನ್ ಮುಂದೆ ಏನು ಮಾಡ್ತಾರೆ, ವಿದ್ಯುತ್ ಬಲ್ಬ್ನಲ್ಲಿ ಬಳಸುವಂತಹ ತಂತಿ ಆ ಒಂದು ಫಿಲಾಮೆಂಟ್ ಅನ್ನ ಯಾವ ಒಂದು ಅಂತಂದ್ರೆ ಮೂಲವಸ್ತುವನ್ನು ಮಾಡಿದ್ರಪ್ಪ ಅಂತ ಕೇಳ್ತಾರೆ. ಇಲ್ಲ ಅಲ್ಲಿ ಆ ತಂತಿಗೆ ಟಂಗ್ಸ್ಟನ್ ತಂತಿ ಅಂತ ಹೇಳೋದ್ರಲ್ಲಿ ಹೇಳಿದಾರೆ. ಟಂಗ್ಸ್ಟನ್ ತಂತಿ, ಆ ತಂತಿಯನ್ನು ಯಾಕೆ ಬಳಸ್ತಾರ? ಟಂಗ್ಸ್ಟನ್ ತಂತಿಯನ್ನ ಕಾಪರ್ ಬಳಸಲಿಲ್ಲ, ಅಲ್ಯೂಮಿನಿಯಂ ಬಳಸಲಿಲ್ಲ, ಕಬ್ಬಿಣ ಬಳಸಲಿಲ್ಲ. ಇದರಲ್ಲಿ ಬಂದ್ರೆ ನಾವು ತಿಳ್ಕೋಬೇಕಾದಂತ ಒಂದು ವಿಷಯ ಐತಿ. ಇದ್ರ ಮೇಲೆ ಅಪರಾಧ ಪ್ರಶ್ನೆಗಳನ್ನ ಕೇಳುವಂತಹ ಬಹಳ ಚಾನ್ಸಸ್ ಕೂಡ ಇದಾವ. ಈ ಟಂಗ್ಸ್ಟನ್ ತಂತಿ, ಈ ಟಂಗ್ಸ್ಟನ್ ಏನಿದೆ ಅಲ್ಲ ಇದು ಯಾವ ಒಂದು ಮೂಲ ವಸ್ತುವನ್ನು ಮಾಡಿದಾರಪ್ಪ ಅಂತ ಕೇಳಿದ್ರೆ ಉಲ್ಫ್ರಾಮೇಟ್ ಅಂತ ಹೇಳಿ ಬರ್ತದ. ಉಲ್ಫ್ರಾಮೈಟ್ ನಾವು ಪಿರಿಯಡ್ ಟೇಬಲ್ ನಲ್ಲಿ ಡಬ್ಲ್ಯೂ ಅನ್ನುವಂತ ಸಂಖ್ಯೆಯನ್ನು ಸೂಚಿಸ್ತಾರೆ ನೋಡಿ. ಡಬ್ಲ್ಯೂ ಅನ್ನೋ ಸಂಖ್ಯೆಯನ್ನು ಸೂಚಿಸ್ತಾರಲ್ಲ ಆ ಒಂದು ಮೂಲ ವಸ್ತುವನ್ನು ಮಾಡಿದಂತ ಒಂದು ತಂತಿ ಯಾವಪ್ಪ ಅಂದ್ರೆ ಟಂಗ್ಸ್ಟನ್ ತಂತಿ. ಉಲ್ಫ್ರಾಮೇಟ್ ಅದರ ಹೆಸರು ಏನಪ್ಪ ಅಂದ್ರೆ ಉಲ್ಫ್ರಾಮೇಟ್ ಡಬ್ಲ್ಯೂ. ಆಮೇಲೆ ನೆಕ್ಸ್ಟ್ ಇದನ್ನ ಯಾಕೆ ಬಳಸ್ತಾರ ಕ್ವಶನ್ ಮಾಡಿ ಕೇಳಬಹುದು. ವಿದ್ಯುತ್ ಬಲ್ಬ್ನಲ್ಲಿ ಟಂಗ್ಸ್ಟನ್ ತಂತಿಯನ್ನು ಬಳಸಲು ಕಾರಣ ಅಂತ ಕೇಳಬಹುದು. ಅವಾಗ ನೀವು ಈ ರೀತಿ ಬರಬಹುದು. ಏನಪ್ಪ ಅಂದ್ರೆ ಟಂಗ್ಸ್ಟನ್ ತಂತಿಯ ಒಂದು ಗುಣಧರ್ಮ ಏನಪ್ಪ ಅಂದ್ರೆ ಹೆಚ್ಚು ರೋಧ ಮತ್ತು ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದೆ. ಹೆಚ್ಚು ಕರಗುವ ಬಿಂದು ಏನಂದ್ರೆ ಹೊಂದಿದೆ. ರೋಧವನ್ನು ಹೊಂದಿದೆ. ನೆಕ್ಸ್ಟ್ ಕರಗುವ ಬಿಂದುವನ್ನು ಕೂಡ ಏನಂತಂದ್ರೆ ಹೊಂದಿದೆ. ಕರಗುವ ಬಿಂದು ಎಷ್ಟು ಅಂತ ಕೇಳಿದ್ರೆ 3300 ಎಷ್ಟು ಅಂದ್ರೆ 80 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕಾಣ್ತದ. ಇದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಕೂಡ ನೋಡಿದ್ವಿ. ಅದರ ಎಂಪಿ ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಕರಗುವ ಬಿಂದು ಎಷ್ಟು 3380 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಈ ಒಂದು ತಂತಿ ಕರಗ್ತದ. ಆಮೇಲೆ ಹೆಚ್ಚು ರೋಧವನ್ನು ಹೊಂದಿದ. ಮತ್ತೊಂದು ಕ್ವಶನ್ ಅನ್ನ ಕೇಳ್ತಾರ, ತಂತಿಯನ್ನು ಸುರುಳಿಯಾಗಿ ಹೇಗೆ ಬಳಸುತ್ತಾರೆ ಅಂತ ಕೇಳ್ತಾರೆ. ಸುರುಳಿಯಾಗಿ ಟಂಗ್ಸ್ಟನ್ ತಂತಿ ಯಾವ ನಮ್ಮ ಬಲದಲ್ಲಿ ಸುರುಳಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಕೇಳಿದ್ರೆ ಈ ಸುರುಳಿ ಉದ್ದ ಏನ್ ಮಾಡ್ತಾರೆ ಬಹಳಷ್ಟು ಉದ್ದ ಇರೋದ್ರಿಂದ ಉದ್ದ ಹೆಚ್ಚಾದಂತೆ ರೋಧವು ಹೆಚ್ಚಾಗುತ್ತದೆ. ಯಾಕಂದ್ರೆ ಗೊತ್ತದ ಒಂದು ವಾಹನದ ಅಂಶಗಳನ್ನ ಕಲಿಯುವಾಗ ಏನಿದೆಪ್ಪ ಅಂದ್ರೆ ಉದ್ದ ಹೆಚ್ಚಾದ್ರೆ ರೋಧ ಕೂಡ ಹೆಚ್ಚಾಗ್ತದೆ. ರೋಧ ಹೆಚ್ಚು ಮಾಡ್ಕೋಬೇಕಂದ್ರೆ ನಮ್ಗೆ ಉದ್ದ ಹೆಚ್ಚಿಸಬೇಕು. ಉದ್ದ ಹೆಚ್ಚಿಸಬೇಕಾದ್ರೆ ಈ ತಂತಿಯನ್ನ ಇದು ಸುರುಳಿಯಾಗಿ ಏನ್ ಮಾಡ್ತೀವಿ ಹಾಕ್ಬೇಕು ಅಂತ ಕೂಡ ಏನಲ್ಲಿ ನಾವೆಲ್ಲಿ ತಿಳ್ಕೋಬೇಕಾದಂತ ಅಂಶ. ಅಪ್ಲೈಡ್ ಕ್ವಶನ್ ಯಾವುದೇ ರೀತಿ ಕೇಳಿದ್ರು ಆನ್ಸರ್ ನಾವಲ್ಲಿ ಕೇಳಾಗ್ತಾ ಇರಬೇಕು. ಆಮೇಲೆ ನೆಕ್ಸ್ಟ್
ಈ ತಂತಿ ಏನಪ್ಪ ಹೆಚ್ಚು ರೋಧವನ್ನು ಹೊಂದಿದೆ. ರೋಧವನ್ನು ಎಷ್ಟು ರೋಧವನ್ನು ಹೊಂದಿರ್ತದಲ್ಲ ಏನಾಗ್ತದೆ ಅದರಲ್ಲಿ ವಿದ್ಯುತ್ ಅನ್ನ ತಡೆ ಹಿಡಿದು ಶಾಖ ಮತ್ತು ಬೆಳಕಿನ ಶಕ್ತಿಯನ್ನ ನಮಗೆ ನೀಡುತ್ತದೆ. ಇದೇನಪ್ಪ ಅಂದ್ರೆ ಟಂಗ್ಸ್ಟನ್ ತಂತಿಯ ಬಗ್ಗೆ ಆಯ್ತು. ಆಮೇಲೆ ನೆಕ್ಸ್ಟ್ ಮತ್ತೊಂದು ಬಳಸುವಂತಹ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಅಂಶ ಅಂತಂದ್ರೆ ವಿದ್ಯುತ್ ಫ್ಯೂಸ್ ಅಂತ ಬರ್ತದ. ವಿದ್ಯುತ್ ಫ್ಯೂಸ್. ಈ ವಿದ್ಯುತ್ ಫ್ಯೂಸ್ ಏನಿದೆ ಅಲ್ಲ ಈ ಫ್ಯೂಸ್ ಅನ್ನ ಬಹಳಷ್ಟು ಮಂಡಲದಲ್ಲಿ ಏನ್ ಮಾಡೋದು ಬಳಸಬೇಕು. ಯಾಕೆ ಬಳಸಬೇಕು ಮಂಡಲದಲ್ಲಿ ಅಂತ ಕೇಳಿದ್ರೆ ಫ್ಯೂಸ್ ಏನಂದ್ರೆ ಒಂದು ರಕ್ಷಣೆಯನ್ನ ಮಾಡ್ತದೆ. ಒಂದು ಉಪಕರಣಗಳ ರಕ್ಷಣೆ ಮಾಡ್ತದೆ. ಉಪಕರಣಗಳ ರಕ್ಷಣೆ ಮಾಡ್ತದೆ. ಯಾಕಂದ್ರೆ ನಾವಿಲ್ಲಿ ಗ್ರಹಗಳಿಗೆ ಬಳಸುವಂತ ವಿದ್ಯುತ್ ಒಂದು ವೋಲ್ಟೇಜ್ ಎಷ್ಟಪ್ಪ ಅಂತ ಕೇಳಿದ್ರೆ 220 ವೋಲ್ಟ್ ತನಕ ಅಷ್ಟೇ ಬಳಸ್ತೀವಿ. ಆದ್ರೆ ನಾವಿಲ್ಲಿ ಬೇರೆ ಕಡೆ ನಾವು ಹೊರಗಡೆ ಅಂತಂದ್ರೆ ಇಂಡಸ್ಟ್ರೀಸ್ ಅಲ್ಲಿ ಅಥವಾ ಹೊಲದಲ್ಲಿ ನಾವು ಮೋಟರ್ ಶಾಪ್ ಒಳಗಡೆ 400ರಿಂದ 450 ವೋಲ್ಟ್ ಅಂತ ಬಳಸ್ತೀವಿ. ಅದೇನಂದ್ರೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಬಂದರೆ ಅದೇ ಮಾಡ್ತದೆ ಫ್ಯೂಸ್ ತನ್ನನ್ನು ತಾನು ಕರಗಿಸಿಕೊಂಡು ಮಂಡಲವನ್ನ ಕಡಿತಗೊಳಿಸ್ತದ. ಯಾವುದೇ ಒಂದು ಉಪಕರಣ ಹಾನಿಯಾದಂತೆ ಏನ್ ಮಾಡ್ತದ ತಡೀತದ. ಅದನ್ನು ಫ್ಯೂಸ್ ಅನ್ನು ಏನ್ ಮಾಡ್ತಾರೆ ಬಳಸ್ತಾರ. ಹಾಗಾದ್ರೆ ಫ್ಯೂಸ್ ಅನ್ನು ಯಾವ್ದು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಫ್ಯೂಸ್ ಏನ್ ಮಾಡ್ತಾರಪ್ಪ ಅಂದ್ರೆ ತಾಮ್ರ, ತವರ ಮತ್ತು ಸೀಸ ಈ ಒಂದು ಏನಂದ್ರೆ ಲೋಹಗಳ ಒಂದು ಮಿಶ್ರಣದಿಂದ ಏನ್ ಮಾಡ್ತಾರೆ ಇದನ್ನ ಮಾಡಿರ್ತಾರೆ ಫ್ಯೂಸ್ ಅನ್ನ. ಆಮೇಲೆ ಫ್ಯೂಸ್ ಒಂದು ಗುಣಧರ್ಮ ಏನಪ್ಪಾ ಅಂತ ಕೇಳಿದ್ರೆ ಹೆಚ್ಚು ರೋಧ ಮತ್ತು ಕಡಿಮೆ ಕರಗುವ ಬಿಂದುವನ್ನು ಹೊಂದಿದೆ. ಇದೇನ್ ಮಾಡ್ತಪ್ಪ ಅಂದ್ರೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಏನಾದರೂ ಸಹಾಯವಾಗಲಿ ಅಂತಂದ್ರೆ ತನ್ನನ್ನು ತಾನು ಸುತ್ತಿಕೊಂಡ್ರೆ ಕರಗಿ ಮಂಡಲವನ್ನು ಏನಾದ್ರು ಕಡಿತಗೊಳಿಸ್ತದ. ಮಂಡಲವನ್ನು ಸುರಕ್ಷಿತವಾಗಿ ಇರ್ತದ. ಯಾವ್ದು ಮಾತಿಗೆ ವಿದ್ಯುತ್ ಫ್ಯೂಸ್ ಅಂತ ಹೇಳಿ ಹೇಳ್ತೀವಿ. ಆಮೇಲೆ ಇಷ್ಟ ಆಕುಲೇನು ನೆಕ್ಸ್ಟ್ ನಾವು ಇದರ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಅಂಶವನ್ನು ಕೂಡ ನಾವಿಲ್ಲಿ ನೋಡಬೇಕಾಗ್ತದ. ಅಂಶ ನೋಡೋಣ. ಈಗ ನಾವು ನೋಡ್ಬೇಕಂತ ಮತ್ತೊಂದು ಪ್ರಮುಖವಾದಂತಹ ಅಂಶ ಯಾವ್ದು ಕೇಳಿದ್ರೆ ವಿದ್ಯುತ್ ಸಾಮರ್ಥ್ಯ ಅಂತ ಬರ್ತದ. ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಏನು ಏನಪ್ಪಾ ಅಂದ್ರೆ ನಾವಿಲ್ಲಿ ವಿದ್ಯುತ್ ನಲ್ಲಿ ಎಷ್ಟು ಶಕ್ತಿ ಬಳಕೆ ಆಗಿದೆ ಅಂತ ಹೇಳೋದನ್ನ ಅಳಿಬೇಕು. ಅದರ ಸಾಮರ್ಥ್ಯದಿಂದ ಅದನ್ನ ಅಳಿತೀವಿ. ವಿದ್ಯುತ್ ಸಾಮರ್ಥ್ಯ ಅದರ ಒಂದು ಸಂಕೇತ ಪಿ ಈಸ್ ಈಕ್ವಲ್ ಟು ಏನಂದ್ರೆ ಪಿ ಐ ಸೂತ್ರ ಬರ್ತದೆ. ಪಿ ಈಸ್ ಈಕ್ವಲ್ ಟು ಪಿ ಐ. ಪಿ ಅಂದ್ರೆ ರೂಪಾಂತರ, ಐ ಅಂದ್ರೆ ವಿದ್ಯುತ್ ಪ್ರವಾಹ. ಪಿ ಈಸ್ ಈಕ್ವಲ್ ಟು ಪಿ ಐ. ಈ ಸೂತ್ರವನ್ನು ಮಾಡ್ತೀವಿ ವಿದ್ಯುತ್ ಒಂದು ಸಾಮರ್ಥ್ಯವನ್ನ ಕಂಡುಹಿಡಿಯಬೇಕು. ಆಮೇಲೆ ಇದರ ಒಂದು ಏಕಮಾನ ನಮ್ಮಲ್ಲಿ ಕೇಳ್ತಾರೆ SI ಏಕಮಾನ ಯಾವುದು ಅಂತ ಕೇಳ್ತಾರೆ. ಯಾವುದೊಂದು ಈ ಒಂದು ಸಾಮರ್ಥ್ಯದ SI ಏಕಮಾನ ಯಾವುದು ಅಂತ ಕೇಳ್ತಾರೆ. ಯಾವುದು ಅಂತ ಕೇಳಿದ್ರೆ ವ್ಯಾಟ್ ಅಂತ ಬರ್ತದ. ವ್ಯಾಟ್ ಸೂಚಿಸ್ತಾರದನ್ನ ವ್ಯಾಟ್ ಏನ್ ಮಾಡ್ತಾರದನ್ನ ಸೂಚಿಸ್ತಾರೆ. ಯಾವ್ದಪ್ಪ ಅಂತ ಕೇಳಿದ್ರೆ ಈ ಒಂದು ಸಾಮರ್ಥ್ಯವನ್ನ ವ್ಯಾಟ್ ಅಂತ ಕರೀತಾರ. ಆದ್ರೂ ನಾವು ಏನ್ ಮಾಡ್ತಪ್ಪ ಅಂದ್ರೆ ವ್ಯಾಟ್ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾವು ವ್ಯಾವಹಾರಿಕವಾಗಿ ಇದರ ಒಂದು ಮತ್ತೊಂದು ಏಕಮಾನ ವ್ಯಾವಹಾರಿಕ ಏಕಮಾನ ಅಂತ ಹೇಳಿದ್ರಲ್ಲಿ ವ್ಯಾವಹಾರಿಕ ಏಕಮಾನ ಯಾವ್ದು ಬರ್ತದಪ್ಪ ಅಂತ ಕೇಳಿದ್ರೆ ದಿನನಿತ್ಯ ಬಳಕೆಯನ್ನು ಹೆಂಗ ಕರೆಂಟ್ ಅನ್ನ ಅಳಿತೀವಿ ಅಂತ ಕೇಳಿದ್ರೆ ಕಿಲೋ ವ್ಯಾಟ್ ಅವರ್ ನಲ್ಲಿ ಅಳಿತೀವಿ. ಕಿಲೋ ವ್ಯಾಟ್ ಅವರ್ ಅಂತ ಬರ್ತದ. ಅದರ ಒಂದು ಗಂಟೆಗೆ ಎಷ್ಟು ಕಿಲೋ ವ್ಯಾಟ್ ಅನ್ನ ನಾವು ಕರೆಂಟ್ ಬಳಸ್ತೀವಿ ಅದರ ಮೂಲಕ ಏನ್ ಮಾಡ್ತಾರೆ ನಮ್ಗ ಇದರ ಒಂದು ಆಮೇಲೆ ಇಲ್ಲಿ ಏನ್ ಮಾಡ್ತಾರೆ ಕೇಂದ್ರ ಬಿಲ್ಗಳನ್ನ ಕಟ್ಕೋತಾರ. ಆಮೇಲೆ ನೆಕ್ಸ್ಟ್ ಹಾಗಾದ್ರೆ ಏನು ಅಂತ ಕೇಳಿದ್ರಿ ಈ 1 ಕಿಲೋ ವ್ಯಾಟ್ ಅವರ್ ಅಂದ್ರೆ ಏನು? ಕಿಲೋ ವ್ಯಾಟ್ ಅವರ್ ಅಂದ್ರೆ ಏನು ಅಂತ ಕೇಳಿದ್ರೆ ಕಿಲೋ ವ್ಯಾಟ್ 1 ಕಿಲೋ ವ್ಯಾಟ್ ಅಂದ್ರೆ 1000 ವ್ಯಾಟ್ ಗುಣಿಲೆ ಅವರ್ ಅಂದ್ರೆ ಇದರಲ್ಲಿ ಎಷ್ಟು ಸೆಕೆಂಡ್ಸ್ ಇರ್ತಾವಪ್ಪ ಅಂದ್ರೆ 3600 ಸೆಕೆಂಡ್ಗಳು ಇರ್ತಾವೆ. ಇಲ್ಲಿ 3600 ಸೆಕೆಂಡ್ಸ್. ಇದನ್ನ ಗುಣಿಸಿದ್ರೆ ಏನಾಗುತ್ತೆ ಅಂದ್ರೆ 3600 ಈ ರೀತಿ ಬರ್ಕೋಬಹುದು. ಅಥವಾ ಇದನ್ನು ನಾವು 3.6 into 1 2 3 4 5 6 10 raised to 6 ಏನ್ ಮಾಡ್ತಾರೆ 3.6 into 10 raised to 6 ವ್ಯಾಟ್ ಸೆಕೆಂಡ್ ಅಂತ ಬರೋದ್ರಲ್ಲಿ ಹೇಳ್ತಾರೆ ವ್ಯಾಟ್ ಸೆಕೆಂಡ್. ಅಥವಾ ಇದನ್ನು ನಾವು 3.6 into 10 raised to 6 ಜೌಲ್ ಅಂತ ಬರೋದ್ರಲ್ಲಿ ಹೇಳ್ತಾರ. ಜೌಲ್ ಅಲ್ಲಿ ಏನ್ ಮಾಡ್ತಾರೆ ಇದನ್ನ ಹೇಳ್ತಾರ. 1 ಕಿಲೋ ವ್ಯಾಟ್ ಅವರ್ ಅಂದ್ರೆ 3.6 into 10 raised to 6 ಜೌಲ್ ಅಂತ ಮಾಡೋದ್ರಲ್ಲಿ ಅಷ್ಟು ಪ್ರಮಾಣದ ವಿದ್ಯುತ್ ನಾವು ಬಳಸ್ತೀವಿ ಅಂದಾಗ 1 ಕಿಲೋ ವ್ಯಾಟ್ ಅವರ್ ಬಳಸೋದಂದ್ರೆ ಅದು 3.6 into 10 raised to 6 ಜೌಲ್ ಶಕ್ತಿಯ ಒಂದು ವಿದ್ಯುತ್ ಆಗ್ತದ. ಇನ್ನ ಇದ್ರ ಮೇಲಿನ ಏನಂದ್ರೆ ಒಂದು ಉದಾಹರಣೆಯನ್ನು ಮಾತ್ರ ನೋಡೋಣ ಅಂತ. ಇನ್ನ ಈ ಒಂದು ಉದಾಹರಣೆ ನೋಡೋಣ ಅಂತ ಏನ್ ಕೇಳಿದ್ರಪ್ಪ ಎಕ್ಸಾಂಪಲ್ ಅಲ್ಲಿ ಏನ್ ಕೇಳಿದ್ರೆ 400 ವ್ಯಾಟ್ ದರದ ರೆಫ್ರಿಜಿರೇಟರ್ ಅದರ ವೈಜ್ಞಾನಿಕ ಸಾಮರ್ಥ್ಯ ಎಷ್ಟು ಕೇಳಿದ್ರೆ ನೀವು ಇಲ್ಲಿ 400 ವ್ಯಾಟ್ ಅದನ್ನ ಸಮಸ್ಯೆ ಇಲ್ಲ
ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆಯಾಗುತ್ತಿದೆ. ದಿನಕ್ಕೆ ಏನು ಮಾಡಿದ್ರೆ 8 ಗಂಟೆಗಳ ಕಾಲ ಒಂದು ಸಮಯ ಅಥವಾ ಕಾಲವನ್ನು ನಾವು ಏನ್ ಮಾಡ್ತಾರೆ ಹೇಳ್ತೀವಿ. ಸಮಯ ಎಷ್ಟು ಪಡೆದರೆ 8 ಗಂಟೆ ಅಥವಾ 8 ಅವರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ 1 ಕಿಲೋವ್ಯಾಟ್ ಅವರ್ಗೆ ರೂಪಾಯಿ 3ರಂತೆ 1 ಕಿಲೋವ್ಯಾಟ್ ಅವರ್ಗೆ ರೂಪಾಯಿ 3ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸಿದರೆ ಏನ್ ಬಂದ್ರೆ ಆಗುವಂತಹ ಮೌಲ್ಯ ಎಷ್ಟು, ಶಕ್ತಿಯ ಮೌಲ್ಯ ಎಷ್ಟು ಅಂತ ಏನ್ ಮಾಡೋದ್ರಲ್ಲಿ ಕೇಳಿದಾರ. ನಾವು ಡಯಾಗ್ರಾಮ್ ಅಂತ ಯಾವ ರೀತಿ ಅಂತ ಕೇಳಿದ್ರೆ ಈಗ ನೋಡಿ ರೆಫ್ರಿಜರೇಟರ್ ಬಳಸುವ ಒಟ್ಟು ಶಕ್ತಿ ಅಥವಾ ಒಟ್ಟು ಶಕ್ತಿ ಎಷ್ಟು ಅಂತ ಕೇಳಿದ್ರಿ. ಅದ್ರ ವ್ಯಾಟ್ ಎಷ್ಟದ ಸಾಮರ್ಥ್ಯ ಎಷ್ಟದ 400 ವ್ಯಾಟ್. ರೆಫ್ರಿಜರೇಟರ್ ಎಷ್ಟು ಗಂಟೆ ಕಾಲ ಇರ್ತದ 8 ಗಂಟೆ ಪ್ರತಿ ದಿನ. ಒಂದು ವ್ಯಾಟ್ ಇರ್ತದೆ. ಅದು ಸಾಮರ್ಥ್ಯ 400 ವ್ಯಾಟ್ ದಿನದಲ್ಲಿ 8 ಗಂಟೆಗಳ ಕಾಲ ನಡೀತದ. ಇಂಟು ಎಷ್ಟು ದಿನ ನಡೀತದಪ್ಪ ಅಂತ ಕೇಳಿದ್ರೆ 30 ದಿನ. 30 ದಿನ ಈಸ್ ಈಕ್ವಲ್ ಟು 400 ವ್ಯಾಟ್ ಇರುವಂತಹ ಒಂದು ರೆಫ್ರಿಜರೇಟರ್ ಒಂದು ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡ್ತದ. ಎಷ್ಟು ದಿನ ಕೆಲಸ ಮಾಡ್ತದ ಅಂದ್ರೆ 30 ದಿನ ಕೆಲಸ ಮಾಡ್ತದ. ಎಲ್ಲ ಕಾರಣ ಮಾಡಿದಾಗ ಇದು ಬರ್ತದ. ಏನ್ ಮಾಡ್ರಿ ಇದರ ಒಂದು 3 ಸೊನ್ನೆಗಳಲ್ಲಿ ಇಟ್ಕೊಳ್ಳಿ. 3 × 24 24 4 96,000 ಏನ್ ಮಾಡ್ರಿ ಇಲ್ಲಂದ್ರ 96,000 ವ್ಯಾಟ್ ಅವರ್ ಅಂತ ಹೇಳ್ತಿದ್ದಿಲ್ಲಪ್ಪ ಬರ್ತದ. ವ್ಯಾಟ್ ಅವರ್ ವ್ಯಾಟ್ ಅದ ಅವರ್ ಅದ 96,000 ವ್ಯಾಟ್ ಅವರ್ ಈಸ್ ಈಕ್ವಲ್ ಟು ಈ 3 ಸೊನ್ನೆ ತೆಗೆದುಕೊಂಡ್ರೆ 96 ಕಿಲೋ ವ್ಯಾಟ್ ಅವರ್ ಅಂತ ನಾವು ಇಲ್ಲಿ ಬರ್ತದೆ. 96 ಕಿಲೋ ವ್ಯಾಟ್ ಅವರ್. ಈಗ ನಾವು ಏನ್ ಹೇಳಿದಾರೆ ಅಂತ ಕೇಳಿದ್ರೆ ಇನ್ನ ಶಕ್ತಿಯ ಮೌಲ್ಯ ಅಂತ ಒಂದು ಕಿಲೋ ವ್ಯಾಟ್ ಅವರ್ಗೆ ₹3 ಐತಿ. ಹಾಗಾದ್ರೆ 30 ದಿನಗಳ ಕಾಲ ಕಾರ್ಯನಿರ್ವಹಿಸಿದರೆ 30 ದಿನಗಳ ಕಾಲ ಎಷ್ಟು 96 ಕಿಲೋ ವ್ಯಾಟ್ ಅವರ್ ಐತಿ. ಹಾಗಾದ್ರೆ ಆಗುವಂತ ಒಟ್ಟು ಮೌಲ್ಯ ಎಷ್ಟು ಅಂತ ಕೇಳಿದ್ರೆ ಈ ರೀತಿ ಬರ್ಕೋಬಹುದು. 1 ಕಿಲೋ ವ್ಯಾಟ್ ಅವರ್ಗೆ ಎಷ್ಟು ರೂಪಾಯಿ? ₹3. ಹಾಗಾದ್ರೆ 96 ಕಿಲೋ ವ್ಯಾಟ್ ಅವರ್ಗೆ ಎಷ್ಟು ಅಂತ ಕೇಳಿದ್ರೆ 96 into 3 divided by 1 is equal to ಎಷ್ಟು ಅಂದ್ರೆ 3 6 18 ಅಂಕಲ 3 9 27 1 28 ಅಂದ್ರೆ ₹288 ಬರ್ತದ. ಆಗುವಂತ ಒಟ್ಟು ವೆಚ್ಚ ಅಂತಂದ್ರೆ ₹288. ಇಷ್ಟ ಆದ್ಮೇಲೆ ಏನಂದ್ರೆ ಭೌತಶಾಸ್ತ್ರದಲ್ಲಿ ಬರುವಂತ ಬಹಳ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ವಿದ್ಯುತ್ ಶಕ್ತಿ ಮೇಲೆ ಏನಂದ್ರೆ ಒಂದೆಲ್ಲ ಇರಬೇಕಾದ ಮಹತ್ವದ ಕಾನ್ಸೆಪ್ಟ್ ಎಲ್ಲ ಮುಗಿದು ಇನ್ನೇನ್ ಮಾಡೋಣ ಅಂದ್ರೆ ಇದರ ಮುಂದಿನ ಅಧ್ಯಾಯವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.